सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्तु ओमित्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव। ಇದೆಲ್ಲ ಓಂ ಭೂತ ಭವತ್ ಭವಿಷ್ಯತ್ ಏನೇನಿದೆ ಅದು ಕೂಡ ಓಂ. ಯಚ ಅನ್ಯತ್ರಿಕಾಲಾತೀತಂ ಈ ಮೂರು ಕಾಲ ಅಲ್ಲದೆ ಇನ್ನೇನಿದೆ ಅದು ಕೂಡ ಓಂ ಅಂದರೆ ಅವ್ಯಕ್ತ ಪ್ರಪಂಚ, ವ್ಯಕ್ತ ಪ್ರಪಂಚ ಅವ್ಯಕ್ತ ಪ್ರಪಂಚ ಅದು ಕೂಡ ಓಂ. ಸರ್ವಂ ಏತದ್ ಬ್ರಹ್ಮ
ಅಯಮಾತ್ಮ ಬ್ರಹ್ಮ, ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಯಾಕೆ ಎಲ್ಲವೂ ಬ್ರಹ್ಮ ಆದಮೇಲೆ ದಿಸ್ ಆತ್ಮನ್ ಬ್ರಹ್ಮನ್ ಯಾಕೆ? ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು. ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ. ಸಾಧ್ಯನೇ ಇಲ್ಲ ಹೊರಗಡೆ, ಒಳಗಡೆ ಹೋಗಿನೇ ಬ್ರಹ್ಮವನ್ನು ತಿಳಿದು. ಅಯಮಾತ್ಮ ಚತುಷ್ಪಾತ್. ಈ ಜಾಗರಿಕ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತಿ ಅದು ಬಿಡ್ತೀನಿ, ಸುಷುಪ್ತಿಯಿಂದ ಓದ್ತೀನಿ. ಆಮೇಲೆ ನೆಕ್ಸ್ಟ್ ಮಂತ್ರ ಹೇಳ್ತೀನಿ. ಸುಷುಪ್ತಿ ಸ್ಥಾನದಲ್ಲಿ ಏನಾಗುತ್ತೆ? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇಲ್ಲ. ತತ್ ಸುಷುಪ್ತಂ, ಅದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ, ಎಲ್ಲರಿಗೂ ಒಂದೇ ಸುಷುಪ್ತಿ ಸ್ಥಾನ, ಎಲ್ಲರಿಗೂ ಒಂದೇ ಅನುಭವ. ಇದು ಪ್ರಜ್ಞಾನ ಘನ, ಪ್ರಜ್ಞಾನ ಘನ, ಗಟ್ಟಿ ಪ್ರಜ್ಞಾನ ಘನ. ಅಲ್ಲೇನಿದೆ? ಆನಂದಮಯ, ಆನಂದಮುಖ, ಚೇತೋಮುಖ. ಚೇತೋಮುಖ ಅಂದರೆ ಗೇಟ್ವೇ. ಈ ನಿಮ್ಮ ಸ್ವಪ್ನಕ್ಕೆ ಜಾಗೃತಾವಸ್ಥೆಗೆ ಬರಬೇಕಾದ್ರೆ ಸುಷುಪ್ತಿ ಮೂಲಕ ನೀವು ಬರಬೇಕು. ಯಾರು? ನಿಮ್ಮಲ್ಲಿರುವ ಪರಮಾತ್ಮ ತತ್ವ ಸುಷುಪ್ತಿ ಮೂಲಕ ಸ್ವಪ್ನಾವಸ್ಥೆಗೆ, ಸುಷುಪ್ತಿ ಮೂಲಕ ಜಾಗೃತಾವಸ್ಥೆಗೆ ಬರುವಂಥ, ಅದಕ್ಕೆ ಚೇತೋಮುಖ ಗೇಟ್ವೇ ಅಂತಾರೆ. ತೃತೀಯ ಪಾದ ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ. ಪ್ರಜ್ಞಾನ ಘನ, ಪ್ರಜ್ಞಾವಸ್ಥೆ, ಪ್ರಾಣ ಪ್ರಾಣ ಅಂತ ತಗೋಬೇಕು. ಯಾಕೆಂದರೆ ನಾವು ಬರೀ ಪ್ರಾಣ ಮಾತ್ರದಲ್ಲಿರ್ತೀವಿ ತಾನೇ. ಸುಷುಪ್ತಿಲಿ ಪ್ರಾಣ ಮಾತ್ರ ಇರುತ್ತೆ, ಮನಸ್ಸಲ್ಲಿರುತ್ತೆ, ಬುದ್ಧಿಯಲ್ಲಿರುತ್ತೆ, ಏನೂ ಇಲ್ಲ. ವಾಲಂಟ್ರಿ, ಸೆಮಿ ವಾಲಂಟ್ರಿ, ವಾಲಂಟ್ರಿ ಏನೇನೋ ಫಂಕ್ಷನ್ಸ್ ಒಳಗಡೆ ಪ್ರಕೃತಿ ನಿಯಮವಾಗಿ ಏನೇನು ಆಗಬೇಕು ಅದೆಲ್ಲ ಒಳಗಡೆ ಆಗ್ತಾ ಇರುತ್ತೆ. ನಾವು ಪ್ರಾಣ ಮಾತ್ರದಲ್ಲಿ ಇರ್ತೀವಿ. ಪ್ರಜ್ಞಾನಘನ ಪ್ರಾಣ. ಈ ಸುಷುಪ್ತಿ ವ್ಯವಸ್ಥೆ ಆದ ಕೂಡಲೇ ಇನ್ನೊಂದು ಮಂತ್ರ ಬರುತ್ತೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಭೂತಾನ. ಏಷ ಸರ್ವೇಶ್ವರ, ಇವನು ಈಶ್ವರ, ಒಡೆಯ, ಸರ್ವೇಶ್ವರ, ಸೃಷ್ಟಿಕರ್ತ ಅಂತ. ಪರಬ್ರಹ್ಮ ತತ್ವ ಅಲ್ಲ, ಸೃಷ್ಟಿಕರ್ತ. ಹಿರಣ್ಯಗರ್ಭ, ಯು ರೈಟ್, ಯು ಗಾಟ್ ದ ಪಾಯಿಂಟ್. ಹಿರಣ್ಯಗರ್ಭ. ಸೊ ನಾವೆಲ್ಲ ಹಿರಣ್ಯಗರ್ಭಕ್ಕೆ ಹೋಗ್ತೀವಿ, ಹಿರಣ್ಯಗರ್ಭದಿಂದ ಬರ್ತೀವಿ. ಅದನ್ನು ಏನು ಹೇಳ್ತಾರೆ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವ ಅಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಭೂತಾನ. ಇವನಿಂದಲೇ ಎಲ್ಲ ಉತ್ಪತ್ತಿ ಆಗುತ್ತೆ, ಇವನಿಂದಲೇ ಇಲ್ಲ ಲಯ ಆಗುತ್ತೆ. ನೀವು ಈಶ್ವರ ಅನ್ನಿ, ಮಹಾವಿಷ್ಣು ಅನ್ನಿ, ದೇವಿ ಅನ್ನಿ, ಏನು ಬೇಕಾದರೂ ಹೇಳಿ, ಇವೆಲ್ಲ ಹಿರಣ್ಯ ಗರ್ಭದಲ್ಲಿ ದಡಿದೆ ಎಂಡ್. ಆಮೇಲೆ ಅವರಿಗೆ ಸ್ಥಾನ ಇಲ್ಲ, ಅವರಲ್ಲಿ ಅಲ್ಲಿಂದ ಅವರು ಇಲ್ಲ, ಅವ್ರ ಪಿಕ್ಚರ್ ಬರೋಲ್ಲ. ಇವನ್ ಯಮಧರ್ಮರಾಯ ನಚಿಕೇತನಿಗೆ ಹೇಳುವಾಗಲೂ ಕೂಡ ನಾನು ಕೂಡ ಭೂಮಿಯಲ್ಲಿದ್ದು ನಿಂತರ ಪುಣ್ಯ ಮಾಡ್ಕೊಂಡು ಈ ಸ್ಥಿತಿನ ಪಡೆದಿದ್ದೀನಿ, ನಂದು ಪುಣ್ಯ ಕ್ಷಯ ಆದ್ಕೊಳ್ಳಿ ನಾನು ವಾಪಸ್ ಹೋಗ್ತೀನಿ. ಯಾರು? ಯಮ. ಅವನು ಪೋರ್ಟ್ಫೋಲಿಯೋ, ಅವನು ಪುಣ್ಯ ಕಡಿಮೆ ಆದ್ಕೊಳ್ಳಿ ಅವನು ಬರಬೇಕು ವಾಪಸ್ಸು. ಅದಕ್ಕೆ ನಾನು ಹೇಳ್ತೀನಿ ನಚಿಕೇತನೆ, ಅದು ಬಿಟ್ಟು ಬೇರೆ ಏನಾದರೂ ಹೇಳ್ತೀನಿ ಅಂತ. ಇಲ್ಲ ಇಲ್ಲ, ನಂಗೆ ಅದೇ ಬೇಕು. ಆವಾಗ ಓಂಕಾರ, ಈ ಓಂಕಾರ ಅಲ್ಲಿ ಬರುತ್ತೆ. ಅವಾಗ ಸರ್ವೇ ವೇದ ಯತ್ಪದಂ ಆಮನಂತಿ ಯದಿಚ್ಛಂತೋ ಬ್ರಹ್ಮಚರಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತಿ ಏತತ್ ಅಂತ ಯಮಧರ್ಮರಾಯ ನಚಿಕೇತನಿಗೆ ಓಂ ಬಗ್ಗೆ ಹೇಳ್ತಾನೆ. ಏತದಾಲಂಬನಂ ಸ್ತೋತ್ರಂ ಏತದಾಲಂಬನಂ ಪರಂ ಏತದಾಲಂಬನ ಜ್ಞಾತ ಯದಿಚ್ಛಸಿ ತಸ್ಯ ತತ್. ಇದು ಆಲಂಬನೆ. ಓಂ ಅನ್ನೋದು ಆಲಂಬನೆ ಅಂದರೆ ಒಂದು ಆಧಾರ. ನಿಮಗೆ ಪರಬ್ರಹ್ಮ ತತ್ವಕ್ಕೆ ಹೋಗಲಿಕ್ಕೆ ಒಂದು ಈ ಊರು ಅಂತ ಹೇಳ್ತಾರಲ್ಲ, ಸಪೋರ್ಟ್, ಆಲಂಬನೆ. ಇದನ್ನು ತಗೊಂಡು ನೀವು ಪರಬ್ರಹ್ಮ ತತ್ವಕ್ಕೆ ಹೋಗಬೇಕು. ಓಂ ಇತ್ಯೇದಕ್ಷರಮಿದಂ ಸರ್ವಂ ಅಂತ ಮೊದಲಿಗೆ ಹೇಳಿದ್ದೀವಿ. ಅಲ್ಲಿ ಕಠೋಪನಿಷತ್ತಲ್ಲಿ ಏತದ ಆಲಂಬನಂ ಏತದ ಆಲಂಬನಂ ಪರಂ. ಸೊ ಓಂಗೆ ಯಾಕೆ ಇಂಪಾರ್ಟೆನ್ಸ್ ಅಂದರೆ ಅದನ್ನು ಹಿಡ್ಕೊಂಡು ಅಲ್ಲಿದ್ದು ಅದನ್ನು ಡ್ರಾಪ್ ಮಾಡಿ ತತ್ವಕ್ಕೆ ಹೋಗುವಂಥದ್ದು. ಅದನ್ನು ಕೂಡ ಅದು ಹಿಡ್ಕೊಳ್ಳೋಂಥದ್ದು ಏನಿಲ್ಲ, ಅದನ್ನು ಬಿಡಬೇಕು. ಆ ಬಿಡೋದಕ್ಕೋಸ್ಕರ ಅದು ಆಯಿತಾ. ಸೊ ಓಂ ಪ್ರಾಮುಖ್ಯತೆ ಆಯಿತು. ಸುಷುಪ್ತಿ ಅವಸ್ಥಿತ್ತು. ಸುಷುಪ್ತಿಯಲ್ಲಿ ಪ್ರಾಜ್ಞ ಅಂದರೆ ಪ್ರಾಣ, ಪ್ರಾಣ ಅಂದರೆ ಪ್ರಜ್ಞಾನ ಘನ, ಹಿರಣ್ಯಗರ್ಭ.
ಸೊ ನಾವು ನಿದ್ದೆಯಿಂದ ಪ್ರತಿದಿನ ಹೋಗಿ ಬರ್ತೇವಲ್ವಾ, ನಿದ್ದೆಗೆ ಹೋಗಿ ವಾಪಸ್ ಬರ್ತೇವೆ. ಅಲ್ಲಿ ಏನು ಕ್ರಿಯೆ ಆಗ್ತಾ ಇದೆ, ಅಲ್ಲಿ ಏನು ಎಫೆಕ್ಟ್, ಕಾಸ್ ಆ್ಯಂಡ್ ಎಫೆಕ್ಟ್, ಇದು ಹೋಗೋದು ಬರೋದು ಆಗ್ತಾ ಇದೆಯಲ್ಲ, ಅದೇ ರೂಲ್, ಅದೇ ಲಾಜಿಕ್ಕು ಸಾವಿಗೂ ಅಪ್ಲೈ ಆಗುತ್ತೆ. ಹೌದಾ? ಆಗುತ್ತಾ? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹೆಂಗೆ ಹೇಳೋದು? ಪ್ರೂಫ್ ಎಲ್ಲಿ ಕೊಡೋದು? ಇದಕ್ಕೆ ನಾವು ಶಾಸ್ತ್ರ ಮಾತ್ರ ಆಧಾರ. ಯಾವುದಕ್ಕೆ ನಾವು ಪ್ರೂಫ್ ಕೊಡಲಿಕ್ಕಾಗಲ್ಲೋ, ಯಾವುದಕ್ಕೆ ಲಾಜಿಕ್ ಕೊಡಲಿಕ್ಕಾಗಲ್ವೋ ಅದಕ್ಕೆ ಶಾಸ್ತ್ರವನ್ನು ಆಧಾರವಾಗಿ ತಗೊಳ್ಬೇಕು. ಶಾಸ್ತ್ರ ಯಾಕೆ ಆಧಾರ, ಉಪನಿಷತ್ತು ಯಾಕೆ ಆಧಾರ ಅಂದರೆ ಅವರು ಅನುಭವಿಸಿ ಹಾಡಿರುವ ಪದ್ಯ ಉಪನಿಷತ್ತುಗಳು. ಸೊ ನಾವು ಛಾಂದೋಗ್ಯಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ತತ್ವಮಸಿ ಶ್ವೇತಕೇತು, ತಂದೆ ಶ್ವೇತಕೇತು ಹೇಳ್ತಾನೆ ನೀನು ಅದೇ ಆಗಿರುವೆ. ಒಂದು ಸರಿ ಹೇಳ್ತಾನೆ ಮೊದಲನೇ ಅಧ್ಯಾಯ, ಆಮೇಲೆ 8 ಸರಿ ಪುನಃ ಅದನ್ನೇ ಹೇಳ್ತಾನೆ. 4 ಮಹಾವಾಕ್ಯಗಳಲ್ಲಿ ಒಂದು ಮಹಾವಾಕ್ಯ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ, ತತ್ವಮಸಿ, ಯು ಆರ್ ದಟ್. ಇದನ್ನು ಪದೇ ಪದೇ 8 ಸರಿ ಯಾಕೆ ಹೇಳಬೇಕು? ಅವನು ದೃಢೀಕರಣ ಆಗಬೇಕು. ದೃಢೀಕರಣ ಎಲ್ಲಾಗಬೇಕು? ಹೇಗೆ? ಇಲ್ಲೊಂದು ಸೂಕ್ಷ್ಮ ಇದೆ. ದೃಢೀಕರಣ ಅಂದರೆ, ಈಗ ನಿಮಗೇನಾದ್ರು ಇಂಟೆಲೆಕ್ಚುಲಿ ನಾನೊಂದು ಇನ್ಫಾರ್ಮೇಷನ್ ಕೊಟ್ಟರೆ, ಒಂದು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಕೊಟ್ಟರೆ, ಈ ಫಾರ್ಮುಲಾ ಹಾಕಿದ್ರೆ ಇದು ಬರುತ್ತೆ, ನಿಮಗೆ ದೃಢೀಕರಣ. ಮ್ಯಾಥಮೆಟಿಕ್ಸ್ ಇಂಟೆಲೆಕ್ಚುಲಿ ಯು ಆರ್ ಕನ್ವಿನ್ಸ್ ದಟ್ ಆ್ಯಂಡ್ ಯು ಅಪ್ಲೈ ದಟ್ ಫಾರ್ಮುಲಾ, ಯು ಗೆಟ್ ದ ಆನ್ಸರ್. ಇಂಟೆಲೆಕ್ಚುಯಲ್ ಕನ್ವಿಕ್ಷನ್. ಇಲ್ಲಿ ಅದಲ್ಲ. ಇಲ್ಲಿ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಲ್ಲ. ಇಲ್ಲಿ ಯಾವ ಫಾರ್ಮುಲಾ ಡಿರೈವ್ ಮಾಡಕ್ಕೆ ಹೋಗ್ತಾ ಇಲ್ಲ ನೀವು. ನೀನು ಅದೇ ಆಗಿರ್ಬೇಕ್ರೆ ಏನು ಫಾರ್ಮುಲಾ ಆಗ್ತೀರಾ ಅಲ್ಲಿ? ಹಾಂ, ಇದಕ್ಕೇನು ಹೇಳ್ತಾರೆ? ಇದಕ್ಕೆ ಇನ್ನೊಂದು ವರ್ಡ್ ಇದೆ. ದಿಸ್ ಈಸ್ ನೋನ್ ಆಸ್ ಸ್ಪಿರಿಚುವಲ್ ಕನ್ವಿಕ್ಷನ್. ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಬರೀ ಮೆಟೀರಿಯಲ್ ವರ್ಲ್ಡ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸ್ಪಿರಿಚುವಲ್ ಕನ್ವಿಕ್ಷನ್ನಲ್ಲಿ ಇಂಟೆಲೆಕ್ಟ್ ಬೇಡ. ನಿಮ್ಮನ್ನು ಒಂದು ಬಾವಿ ಕಟ್ಟೆ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಹಿಂದ್ಗಡೆಯಿಂದ ಯಾರೋ ನಿಮಗೆ ಬೇಕಾಗಿರೋ, ನೀನು ಧುಮುಕು, ನಾನಿದ್ದೀನಿ, ನೀವು ಧುಮುಕ್ತೀರಾ ಇಲ್ವಾ? ಹಾಂ, ಧುಮುಕ್ತೀರಾ? ನೀವು ಧುಮುಕಲ್ಲ. ಇದು ಕಷ್ಟ ಆಗೋದು. ನಾನು ಧುಮುಕ್ತೀನಿ. ಹಾಂ, ದೃಢೀಕರಣ ಅಂದರೆ ಆ ತತ್ವಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು. ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ಏನು? ಯಾರೋ ಹೇಳ್ತಾರೆ ನಾನು ಸತ್ರು ಪರವಾಗಿಲ್ಲ. ಸೋಲ್ಜರ್ ಫೈಟ್ ಮಾಡೋಕೆ ಹೋಗುವಾಗೇನು? ಸತ್ತರೆ ವೀರ ಸ್ವರ್ಗ, ಗೆದ್ದರೆ ರಾಜ್ಯ. ಹೌದಾ? ಇದು ಸ್ಪಿರಿಚುವಲ್ ಕನ್ವಿಕ್ಷನ್. ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು, ನಮ್ಮನ್ನು ನಾವು ಆರಿಸಿಕೊಂಡಿರೋ ಒಂದು ತತ್ವಕ್ಕೆ, ಒಂದು ಗೋಲ್ಗೆ ಅರ್ಪಿಸಿಕೊಂಡರೆ ಅದು ಸ್ಪಿರಿಚುವಲ್ ಕನ್ವಿಕ್ಷನ್. ಸರ್ ಹೇಳ್ತಾ ಇದ್ರು ಹಾಗೆ ಭಾಳ ಕಷ್ಟ ಆಗುತ್ತೆ ಈ ಥರ ಜೀವನ ಮಾಡೋದು, ಈ ಥರ ಬರೋದು. ಸ್ಪಿರಿಚುವಲ್ ಕನ್ವಿಕ್ಷನ್ ಆದರೆ ಬರುತ್ತೆ. ಸ್ಪಿರಿಚುವಲ್ ಕನ್ವಿಕ್ಷನ್ ಅಂದರೆ ನೀವೆಲ್ಲ ಬಿಟ್ಬಿಟ್ಟು ಬರೋದು, ಎಲ್ಲ ಅಬಾಂಡನ್ ಮಾಡೋದು ಅಂಥದ್ದೇನಿಲ್ಲ. ಯು ಆರ್ ವೆರಿ ಮಚ್ ಹಿಯರ್, ಯು ಆರ್ ವೆರಿ ಮಚ್ ಎವ್ರಿವೇರ್, ಯು ಆರ್ ಸ್ಪ್ರೆಡ್. ನೀವು ಸ್ಪ್ರೆಡ್ ಆದಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಬಂಧು ಎಲ್ಲ ನಿಮ್ಮಲ್ಲೇ ಇದ್ದಾರಲ್ಲ, ನೀವೇ ಯು ಆರ್ ಹೋಲ್ಡಿಂಗ್ ದೆಮ್ ಆಲ್. ಪ್ರಜ್ಞಾನ ಘನ, ಹಿರಣ್ಯ ಗರ್ಭ ಏನು? ನೀವು ತತ್ವಮತಿ ಶ್ವೇತಕೇತು ತತ್ವಮಸಿ ಅನ್ನೋದು ಅವನು ಹಿರಣ್ಯ ಗರ್ಭದ ಆಚೆ ಇರೋದಕ್ಕೆ. ಅದು ಆಗುವಾಗ ಇದು ಯಾಕಾಗಲ್ಲ? ನೀವು ಹಿರಣ್ಯ ಗರ್ಭ ಆದಾಗ ನಿಮ್ಗೇನು ಬೇಕು ಬೇಡ ಏನು, ಅದಕ್ಕೆ ಸ್ವರಾಟ್ ಅಂದಿರಾ ನೀವು ಛಾಂದೋಗ್ಯದಲ್ಲಿ ಹೇಳ್ತೀರಾ, ನಿಮಗೇನು ಬೇಡ. ಯು ಆರ್ ಫುಲ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ. ನಿಮಗೇನು ಬೇಡ. ಯು ಆರ್ ಫುಲ್. ನಿಮ್ಮನ್ನು ನಿಮಗೆ ಹ್ಯಾಪಿನೆಸ್ ತುಂಬಲಿಕ್ಕಾಗಲ್ಲ, ನಿಮ್ಮಿಂದ ಹ್ಯಾಪಿನೆಸ್ ತೆಗಿಲಿಕ್ಕಾಗಲ್ಲ. ಯು ಆರ್ ಆಲ್ವೇಸ್ ಫುಲ್.
ಸಮುದ್ರದಿಂದ ಒಂದು ಲೋಟ ನೀರು ತೆಗೀರಿ, ಏನಾಯಿತು? ಸಮುದ್ರಕ್ಕೆ ಒಂದು ಲೋಟ ನೀರು ಹಾಕಿ ನೀವು ವಾಲ್ಯೂಮು ಏನೋ ಮೀಟ್ರ್ ಹಾಕೋಕ್ಕಾಗುತ್ತಾ? ನೀವು ಹಾಗೆ ಆಗಿರ್ತೀರ. ಇದು ಸ್ಪಿರಿಚುವಲ್ ಕನ್ವಿಕ್ಷನ್, ಇದು ಸಾಧನೆ. ಆಗಲ್ಲ ಅಂದ್ರಲ್ಲ, ನೀವು ರೆಡಿಯಾಗಿಲ್ಲ ಅಂತ ಅರ್ಥ. ನೀವು ಇದಕ್ಕೆ ತಯಾರಾಗಿಲ್ಲ. ಯಾಕೆ ತಯಾರಾಗಿಲ್ಲ? ನಾನು ನನ್ನದು ಅನ್ನು ಹಿಡ್ಕೊಂಡಿರೋದು ಎಷ್ಟು ಬಲವಾಗಿದೆ ಅಂದರೆ ಅದು ಎಷ್ಟು ಜನ್ಮದ್ದು ಅಂತ ಗೊತ್ತಿಲ್ಲ. ಆ ಗಂಟುಗಳು ಬಿಡ್ತಾ ಇಲ್ಲ. ಅದು ನಿಮ್ಮನ್ನು ಬಿಡ್ತಾ ಇಲ್ವಾ, ನೀವು ಅದನ್ನು ಬಿಡ್ತಾ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಹಿಡ್ತಾ ಇದೆ ಅಲ್ಲಿ. ಒಪ್ಪತ್ತೀರಾ? ಮತ್ತು ಯಾಕೆ ಕಷ್ಟ? ನೀವೇ ಹಿಡ್ಕೊಂಡ್ಮೇಲೆ ಕಷ್ಟ ಯಾಕೆ? ಇದು ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು. ನಿಮಗೆ ಗುರುವಾಕ್ಯದಲ್ಲಿ ಶ್ರದ್ಧೆ ಬಂದರೆ ಇದಾಗುತ್ತೆ. ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ದರೆ ಮಾತ್ರ ಇದಾಗುತ್ತೆ, ಇಲ್ಲವೇ ಆಗಲ್ಲ. ಇದಕ್ಕೆ ಗುರುವಿನ ಪ್ರಾಮುಖ್ಯತೆ ಯಾಕೆ ಅಂದರೆ ಇವಾಗ ಗೊತ್ತಾಗುತ್ತೆ. ನೀವು ಎಷ್ಟೇ ಓದಿ, ಲೈಬ್ರರಿ ತುಂಬ ಬುಕ್ಸ್ ಓದಿ, ಬಾಯ್ಪಾಠ ಮಾಡಿ, ಎಲ್ಲ ಕೋಟ್ ಮಾಡಿ, ಬಟ್ ಒಳಗೇನಾಗಿದೆ? ಒಳಗಡೆಯಿಂದ ನಿಮ್ಮ ಮೂಲಕ ಅದು ಕೆಲಸ ಮಾಡಬೇಕು. ನೀವು ಝೀರೋ ಆಗಿರ್ಬೇಕು ಮೇಲ್ಗಡೆ. ನಿದ್ರೆಯಲ್ಲಿ ಝೀರೋನ ನೀವು? ನಿಮ್ಮ ಮೂಲಕ ಪ್ರಕೃತಿ ಕೆಲಸ ಮಾಡ್ತಾ ಇದೆಯಾ? ಇವಾಗಲೂ ಝೀರೋ ಆಗಿ ಯಾಕಾಗಲ್ಲ? ಆವಾಗ ಝೀರೋ ಆಗ್ತೀರಾ. ಆವಾಗ ಯಾವುದೊಂದು ಆಶ್ಚರ್ಯವಾಗಿ ದೊಡ್ಡ ಮಳೆ, ಅದು ಮಿಂಚುವಲ್ಲೂ ಒಂದು ಗಳಿಗೆ ಇರೋಲ್ಲ. ನೀವು ಎಲ್ಲಿರ್ತೀರಾ? ನೀವು ಅಲ್ಲೇ ಇರ್ತೀರ. ಸೊ ಏಷ ಸರ್ವೇಶ್ವರ, ಇದು ಯಾಕೆ ಪ್ರಾಮುಖ್ಯತೆ ಅಂದರೆ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ. ನೋಡಿ, ಸರ್ವಜ್ಞ, ಏಷ ಅಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿ ಭೂತಾನ. ಇದಕ್ಕೆ ಹಿರಣ್ಯಗರ್ಭ ತಿಳ್ಕೊಂಡು ಇಲ್ಲಿ ಅಪ್ಯಯ ಪ್ರಭವ, ಇಲ್ಲಿಂದ ಎಲ್ಲ ಬರ್ತೀವಿ, ಎಲ್ಲ ಹೋಗ್ತೀವಿ. ಇದು ಅವ್ಯಕ್ತ ಪ್ರಪಂಚದಲ್ಲಿ ಆಗೋ ಕೆಲಸ. ನಿಮ್ಮ ಕಣ್ಣಿಗೆ ಕಾಣಲ್ಲ, ನಿಮ್ಮ ಅನುಭವಕ್ಕೆ ಬರಲ್ಲ. ಆದರೆ ಪ್ರತಿ ದಿವಸ ನೀವು ಅಲ್ಲಿರ್ತೀರ, ನಿಮಗೆ ಗೊತ್ತಿಲ್ಲದೇ ಅಲ್ಲಿರ್ತೀರ. ಹೌದಾ? ಬೆಳಿಗ್ಗೆ ಎದ್ಮೇಲೆ ಹಗುರವಾಗಿದೆ. ಯಾಕೆ ಹಗುರವಾಗಿರಬೇಕು? ಪರಬ್ರಹ್ಮ ತತ್ವಕ್ಕೆ ಹೋಗಿ ಬಂದಮೇಲೆ ನೀವು ಹಗುರವಾಗೇ ಇರ್ತೀರಾ. ನೀವು ಮನುಷ್ಯನ ಜೊತೆ ಹೋಗಿ ಜಗಳ ಮಾಡ್ಕೊಂಡ್ಬಂದರೆ ಭಾರ ಆಗಿರ್ತೀರ. ಪರಬ್ರಹ್ಮನ ತತ್ವದ ಸಹವಾಸ ಮಾಡಿದ್ರೆ ಹಗುರ ಆಗೇ ಆಗ್ತೀರ ನೀವು. ಯಾಕೆಂದರೆ ಪರಬ್ರಹ್ಮ ತತ್ವದ ಗುಣವೇ ಶಾಂತಿ, ಸತ್ಯಂ, ಶಿವಂ, ಸ್ವಸಂಗ. ಯಾರ್ಯಾರನ್ನೋ ಇಮಿಟೇಟ್ ಮಾಡ್ತೀರಾ, ನಿಮ್ಮೊಳಗಡೆ ಪರಮಾತ್ಮನನ್ನು ಇಮಿಟೇಟ್ ಮಾಡಿ ನೋಡೋಣ. ಅದ್ರ ಗೊತ್ತಿಲ್ಲ ನಿಮಗೆ. ಡ್ರೆಸ್ ಹಾಕಬೇಕು, ಅವ್ನು ಕ್ರಾಪಿಂಗ್ ಇರಬೇಕು, ಅವ್ನು ಹಿಂಗಿರಬೇಕು, ಏನು ಅವನು ಗ್ಯಾರಂಟಿ, ಅವನು ಆಕಾರ ಇಲ್ಲ, ಗುಣ ಇಲ್ಲ, ನಾಮ ಇಲ್ಲ, ಕ್ವಾಲಿಫಿಕೇಷನ್ ಇಲ್ಲ, ಏನಿಲ್ಲ. ಅವನ ಹತ್ರ ಗಾಡಿ ಇಲ್ಲ. ಸಾಯಿಬಾಬಾ ಹತ್ರ ಇತ್ತು, ಇವನ ಹತ್ರ ಗಾಡಿ ಇಲ್ಲ. ಸಾಯಿಬಾಬಾ ಹತ್ರ ತುಂಬ ಜನ ಹೋಗ್ತಾರೆ, ಶ್ರೀಮಂತರಲ್ಲ. ಯಾಕೆಂದರೆ ಇವ್ರಿಗಿಂತ ಜಾಸ್ತಿ ಶ್ರೀಮಂತಿಕೆ ಅಲ್ಲಿತ್ತು. ಸಿ, ದಟ್ ಈಸ್ ಹೌ ದ ಮೆಟೀರಿಯಲ್ ವರ್ಲ್ಡ್ ಪುಲ್ಸ್ ಯು. ನಿಮ್ಮ ಹತ್ರ ಜಾಸ್ತಿ ಆಗುತ್ತೆ ಇದೆ, ಅವರನ್ನು ನೀವು ಗುರುತಿಸ್ತೀರಾ, ಅವರಲ್ಲಿ ಒಂದಾಗಕ್ಕೆ ಪ್ರಯತ್ನ ಮಾಡ್ತೀರಾ. ಪರಬ್ರಹ್ಮ ತತ್ವ ಇಡೀ ಭೂಲೋಕದ ಒಡೆಯ ಒಳಗಡೆ ಇದ್ದಾನಲ್ಲ, 3 ಲೋಕದ ಒಡೆಯ, ಅವನ ಹತ್ರ ಗುರುತಿಸ್ಕೊಳ್ಳಿ. ಏನು ಕಮ್ಮಿ ನಿಮಗೆ? ನಿಮ್ಮ ನರಗಳು, ಸಿಸ್ಟಮ್ ಎಲ್ಲ ಸಡ್ಲಾಗೋಗುತ್ತೆ. ಯಾವ ರೀತಿ ಕಾಯಿಲೆನೂ ನಿಮ್ಮ ಹತ್ರ ಬರಲ್ಲ. ಇವ್ರು ಹೇಳ್ತಾರೆ, ವಿವೇಕಾನಂದರು, ರಿಲಿಜನ್ ಈಸ್ ಯುವರ್ ಬ್ಲಡ್. ರಿಲಿಜನ್ ಅನ್ನೋ ಬ್ಲಡ್ ಸ್ಟ್ರಾಂಗ್ ಆದ ಕೂಡಲೇ ನೋ ಡಿಸೀಸ್ ಕ್ಯಾನ್ ಎಂಟರ್ ಯುವರ್ ಬಾಡಿ. ಹೌದಾ? ಇದು ಕನ್ವಿಕ್ಷನ್, ಸ್ಪಿರಿಚುವಲ್ ಕನ್ವಿಕ್ಷನ್ ನಿಮಗೆ ಆಗಬೇಕು. ನಿಮ್ಮ ಹತ್ರ ಯಾವ ಕ್ರಿಮಿ ಬರಲಿಕ್ಕೂ ಹೆದರ್ತದೆ. ಯಾಕೆಂದರೆ ಬಂದರೆ ಸತ್ತೋಗುತ್ತೆ. ಒಳಗಡೆ ಅಷ್ಟು ಡೆವಲಪ್ ಆಗಿರುತ್ತೆ ರೆಸಿಸ್ಟೆನ್ಸ್ ಅದಕ್ಕೆ ಬಾಡಿಯಲ್ಲಿ. ಏನು ಹೇಳ್ತಾರೆ ಸ್ವಾಮಿ ಚಿನ್ಮಯಾಂದರು? ಹ್ಯೂಮನ್ ಬಾಡಿ ಈಸ್ ಎ ಸೆಲ್ಫ್ ರಿಪೇರಿಂಗ್ ಮೆಷಿನ್. ಹ್ಯೂಮನ್ ಬಾಡಿ ಈಸ್ ಎ ಸೆಲ್ಫ್ ರಿಪೇರಿಂಗ್ ಮೆಷಿನ್. ಗಿವ್ ರೆಸ್ಟ್ ಟು ದ ಬಾಡಿ, ಇಟ್ ವಿಲ್ ರಿಪೇರ್ ಇಟ್ ಸೆಲ್ಫ್. ನೀವು ಯಾವಾಗಲೇ ರೆಸ್ಟಲ್ಲಿದ್ದರೆ ನಿಮಗೆ ಕಾಯಿಲೆ ಬರುತ್ತೆ. Rest means
ಬಾಡಿ ಕೆಲಸ ಮಾಡ್ತಾ ಇರುತ್ತೆ, ಯಾವ ಭಾರನೂ ಇರಲ್ಲ ಅಲ್ಲಿ. ತನ್ನತನ ನನ್ನತನ ನಾನು ನಂದು ಏನಿರಲ್ಲ. ಶುಭಕರ್ಮ ಥರ ಎಲ್ಲ ಮಾಡ್ತಾ ಇರ್ತೀರಾ. ಕ್ರಿಕೆಟ್ ಆಡೋವು ಯಾಕೆಷ್ಟು ಇದಾಗಲ್ಲ, ಬೇಜಾರಾಗಲ್ಲ, ಖುಷಿಯಾಗುತ್ತೆ. ಆ ಥರ ಇದು ಗೇಮ್ ಆಫ್ ಲೈಫ್ ಅಂತ ಲೈಟ್ ಆಗಿರುತ್ತೆ. ನಮ್ಮ ದೇಹ ನಮಗೆ ಬಂದಿರೋದು ಭಗವಂತನಿಂದ. ನಾವು ಈ ದೇಹದ ಟ್ರಸ್ಟಿ ಅಷ್ಟೇ. ಒಬ್ಬ ಟ್ರಸ್ಟಿ ಯಾವ ರೀತಿ ನೋಡ್ಕೋತಾನೆ ಆ ರೀತಿ ನಾವು ಈ ದೇಹನ ನೋಡ್ಕೋಬೇಕಷ್ಟೇ. ಆಗುತ್ತಾ? ಆಲೋಚನೆಗಳು ಚೆನ್ನಾಗಿದೆ, ಕಾರ್ಯರೂಪಕ್ಕೆ ತರುವಾಗ ಎಲ್ಲೋ ಎಡವಟ್ಟಾಗುತ್ತೆ. ಅದು ದುರಾಭ್ಯಾಸ. ನಾವು ಹೇಳ್ತಾ ಇದ್ದೆ ಯಾರಿಗೊಬ್ರು, ಈಗ ಮಗು ಬಾಯಿಗೆ ಬೆರಳು ಹಾಕ್ಕೊಂಡು ಅಭ್ಯಾಸ ಮಾಡ್ಕೊಂಡಿರುತ್ತೆ. ಅದು ಮಗು ನೀವು ಬೆರಳು ತೆಗೀರಿ ಓ ಅಂತ ಕಿಚ್ಕೊಳ್ಳುತ್ತೆ. ಹಾಗೆ ನಾವು ಎಷ್ಟು ದುರಾಭ್ಯಾಸಗಳನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ, ಅದು ನಮ್ಮಿಂದ ತೆಗೀಲಿಕ್ಕೆ ಆಗಲ್ಲ. ಇದು ಅಧ್ಯಾತ್ಮ ಸಾಧನೆಗೆ ಇರುವ ಅಡಚಣೆ. ಈಗ ಈ ಮಂತ್ರ ಆದಿಕೊಂಡೆ ಛಾಂದೋಗ್ಯದಲ್ಲಿ ಹೋದ ಸರಿ ನಾವು ನೋಡಿದೋ ಉದ್ದಾಲಕ, ಅರಮಿ, ಶ್ವೇತಕೇತು. ಈ ಸರಿ ನಾರದ ಮತ್ತು ಸನತ್ ಕುಮಾರ ಬಗ್ಗೆ ನೋಡೋಣ. ನಾರದ, ಸನತ್ ಕುಮಾರ ಎರಡು ಅದು ಓದಿ ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ. ಈ ನಾವು ಇಷ್ಟವರೆಗೂ ಡಿಸ್ಕಸ್ ಮಾಡಿದ್ದಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ಪುಷ್ಟಿ ಸಿಗುತ್ತೆ. ಅದು ಮಾಡೋಣ. ಬರಲಿ ಬಿಡಿ, ಮಳೆ ನಾವು ಬಂದಾಯ್ತಲ್ಲ ಒಳಗೆ ಅಲ್ವಾ, ನಮಗೆ ಸೆಕೆ ಆಗಲ್ಲ. ಇದು 7th ಚಾಪ್ಟರು. ಇದರಲ್ಲಿ ಸ್ವಲ್ಪ ಇದೆ, ಓದ್ತೀನಿ, ಆಮೇಲೆ ಅಲ್ಲಿ ಶ್ಲೋಕ ಬಗ್ಗೆ ನೋಡೋಣ. ದ 7th ಚಾಪ್ಟರ್ ಟೀಚರ್ಸ್ ಭೂಮಾವಿದ್ಯಾ. ಭೂಮಾವಿದ್ಯೆ ನಾರದ ಮತ್ತು ಸನತ್ ಕುಮಾರ ಇವರ ಮಧ್ಯೆ ಆಗುವಂಥ ಒಂದು ಕಮ್ಯುನಿಕೇಷನ್ಗೆ ಭೂಮಾವಿದ್ಯೆ. ನಾಲೆಜ್ ಆಫ್ ದ ಇನ್ಫೈನೈಟ್. ಭೂಮಾವಿದ್ಯಾ, ಭೂಮಾ ಅಂದರೆ ಸ್ಪ್ರೆಡ್ ಅಂತ, ಆಲ್ ಪರ್ವೇಡಿಂಗ್ ಅಂತ. ನಾವು ನಿದ್ದೆಯಲ್ಲಿರುವ ಸ್ಥಿತಿ ಕೂಡ ಭೂಮಾ ಸ್ಥಿತಿ, ಆಲ್ ಪರ್ವೇಡಿಂಗ್. ಗೊತ್ತಾಯ್ತಾ? ಸೊ ನಾರದ, though himself a great sage and a man of considerable erudition, approaches the distinguished sage Sanat Kumara with a heavy heart, seeking peace and joy. ಇವನಿಗೆ ನಾರದನಿಗೆ ತುಂಬ ಗೊತ್ತಿದೆ, ಸ್ಕಾಲರ್ಲಿ ಬಹಳ ತಿಳ್ಕೊಂಡಿದ್ದಾನೆ. ಆದರೆ ಹೆವಿ ಹಾರ್ಟ್, ಸೀಕಿಂಗ್ ಪೀಸ್ ಆ್ಯಂಡ್ ಜಾಯ್, ಅದೆರಡಿಲ್ಲ. ಪೀಸ್ ಮತ್ತು ಜಾಯ್ ಇಲ್ಲ ಒಳಗೆ, ಇನ್ನೆಲ್ಲ ಇದೆ, ಬೇಕಾದಷ್ಟಿದೆ. ಆಯಿತಾ? ಸನತ್ ಕುಮಾರ ಟೇಕ್ಸ್ ಹಿಮ್ ಸ್ಟೆಪ್ ಬೈ ಸ್ಟೆಪ್ ಥ್ರೂ meditations on 15 objects like name, speech, mind and so on to Bhuma, the infinite. ಇದು ಯಾಕೆ, ಇದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರಲ್ಲಿ 24 ಹೇಳ್ಕೊಂಡು ಹೋಗ್ತಾರೆ. ಮನಸ್ಸು, ವಾಕು, ಆಮೇಲೆ ಏನದು ಸಂಕಲ್ಪ, ಈ ಥರ 24 ಮಾಡ್ಕೊಂಡು ಹೋಗಿ 24ನ್ನು ಇದನ್ನು ಬ್ರಹ್ಮವೆಂದು ಉಪಾಸಿಸು. ಮನಸ್ಸನ್ನು ಬ್ರಹ್ಮವೆಂದು ಉಪಾಸಿಸು. ವಾಕನ್ನು ಬ್ರಹ್ಮವೆಂದು ಉಪಾಸಿಸು. ಆಮೇಲೆ ಅದಕ್ಕಿಂತ ಯಾವುದಿದೆ, ಈ ಥರ ಹೇಳ್ಕೊಂಡು ಹೋಗ್ತಾ 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 ಕೊನೆಗೆ ಸುಖ ಅಂತ ಹೇಳ್ತಾನೆ. ಲಾಸ್ಟ್ ಸ್ಟೆಪ್ಪಲ್ಲಿ ಸುಖ. ಸುಖಕ್ಕಿಂತ ಮೇಲೆ ಯಾವುದಿದೆ? ಭೂಮಾ. ಸುಖ ನಿದ್ರೆ ಬರೋದು, ಆನಂದ ಅಲ್ಲಿ ಏನಾಗುತ್ತೆ, ಸುಖ ಮತ್ತು ಭೂಮ ಭಾಳ ಹತ್ತಿರ. ಭೂಮಾವಸ್ಥೆಯಲ್ಲಿದ್ದರೆ ನಿಮಗೆ ಸುಖ, ಸುಖದಲ್ಲಿದ್ದರೆ ಭೂಮ ಗ್ಯಾರಂಟಿ ಇಲ್ಲ, ನಿಮೇ ಫಾಲ್. ಸೊ ಭೂಮೈವ ಸುಖಂ, ಭೂಮೈವ ಸುಖಂ ನ ಅಲ್ಪೇ ಸುಖಮಸ್ತಿ. ಈ ಮೆಟೀರಿಯಲ್ ವರ್ಲ್ಡಲ್ಲಿ ಬರೋದೆಲ್ಲ ಅಲ್ಪ ಸುಖ, ಸ್ವಲ್ಪ 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 ಬಂದು ಹೋಗವು. ಭೂಮೈವ ಸುಖಂ, ನಿದ್ರೆಯಲ್ಲಿರ್ತೀರಲ್ಲ, ನಿದ್ರೆಯಲ್ಲಿ ಇರೋದು ಕೂಡ ನೋಡಿ, ನಿದ್ರೆ ಸುಖ ಕೂಡ ಅಲ್ಪ ಸುಖ. ಯಾಕೆಂದರೆ ನೀವು ಎಷ್ಟು ಅವರ್ ನಿದ್ದೆ ಮಾಡ್ಬೋದು?
1 ಅವರ್ 20 ನಿಮಿಷ ಅರ್ಧ ಗಂಟೆ 6 ಅವರು 7 ಅವರು. ಆಮೇಲೆ ಯಾವುದೋ ಒಂದಲ್ಲಿ ಯು ರೀಚ್ ದಟ್ ಫೆಟಿಗ್ ಪಾಯಿಂಟ್ ಅಂತ ಹೇಳ್ತಾರೆ. ಫೆಟಿಗ್ ಪಾಯಿಂಟ್ ಮಲ್ಕೊಳಕ್ಕಾಗಲ್ಲ. ನೋಡಿ ಗೆಟಪ್, ದಟ್ ಈಸ್ ಎ ಫೆಟಿಗ್ ಪಾಯಿಂಟ್. ನಿದ್ದೆಯಲ್ಲಿದೆ. ಯಾಕೆಂದರೆ ನಿಮ್ಮದು ಸಿಸ್ಟಮ್ ಕಂಡೀಷನ್ ಆಗಿದೆ, ಪ್ರಕೃತಿಗೆ ಒಳಪಟ್ಟಿದೆ. ಪ್ರಕೃತಿಯ ಶಕ್ತಿಗಳಿಗೆ ಒಳಪಟ್ಟಿರೋದ್ರೆ ಪ್ರಕೃತಿ ನಿಮ್ಮನ್ನು ಕಿತ್ತು ಬಿಸಾಕ್ಬಿಡುತ್ತೆ. ನಿಮಗೆ ಸಾಕು ಅನ್ನಲ್ಲ, ಅದು ಡಿಸೈಡ್ ಮಾಡೋದು. ನೀವು ಅಂತ ಡಿಸೈಡ್ ಮಾಡಲ್ಲ. ಅದು ಬಂದಾಗ ನಿದ್ದೆ ಮಾಡಲಿಕ್ಕೆ ನಿಮಗೆ ಫ್ರೀಡಮ್ ಇಲ್ಲ, ಹೇಳಲಿಕ್ಕೂ ಫ್ರೀಡಮ್ ಇಲ್ಲ. ಹೌದಾ? ಇದೆಯಾ? ಅಲಾರ್ಮ್ ಇಟ್ಕೊಂಡು ಮಲಗ್ತೀರಾ? ಮಲಗುವಾಗ ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ, ಕರಾವಳಿ ನರಸಿಂಹ, ಲಕ್ಷ್ಮೀ ದೇವ್ರ ಹೆಸರು ಹೇಳ್ಕೊಂಡು ಏನೋ ಮಾಡಿಕೊಂಡು ಮನಸ್ಸನ್ನು ಹಗುರ ಮಾಡಿ ಮನಸ್ಸನ್ನು ಡ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನಿಂತಾನೆ ನಿದ್ದೆ ನಿಮ್ಮನ್ನು ಆವರಿಸುತ್ತೆ. ಯು ಗೆಟ್ ಇನ್ ಟು ಸ್ಲೀಪ್, ಯು ಸ್ಲೀಪ್ ಇನ್ ಟು ಸ್ಲೀಪ್. ಹೌದಾ? ನಿದ್ದೆ ಮಾಡೋಕ್ಕಾಗುತ್ತೆ ನೀವು? ಎಷ್ಟೋ ಜನ ಪಾಪ ಮಾತ್ರೆ ಸುಮ್ಮನೆಲ್ಲ. ಸೊ ಅಲ್ಲಿಗೆ ಈ ಫೆಟಿಗ್ ಪಾಯಿಂಟು ಈವನ್ ನಿಮ್ಮದು ಇಂಟೆಲೆಕ್ಚುವಲ್ ಈಗ ತುಂಬ ಇಂಟೆಲೆಕ್ಚುವಲ್ ಇದು ಈಗ ಲ್ಯಾಬಲ್ಲಿ ಇರ್ತಾರೆ, ಅವ್ರು ವರ್ಕ್ ಮಾಡ್ತಾರೆ. ಎಷ್ಟು 1 ಅವರ್ 2 ಅವರ್ 3 ಅವರ್ಸ್ ಕೂತ್ಕೋತಾರೆ. ಅಲ್ಲೂ ಕೂಡ ಸಮಾಧಾನ ಇರುತ್ತೆ. ಅಲ್ಲೇನಾಗುತ್ತೆ 3 ಅವರ್ಸ್ 4 ಅವರ್ಸ್ ಅದು ಫೆಟಿಗ್ ಪಾಯಿಂಟ್ ಆಚೆ ಬಂದು ಫೆಟಿಗ್ ಪಾಯಿಂಟ್. ನಿದ್ದೆಯಲ್ಲಿ ಕೂಡ ಫೆಟಿಗ್ ಪಾಯಿಂಟ್ ಇದೆ. ಆದರೆ ಈ ಭೂಮಾದಲ್ಲಿ ಫೆಟಿಗ್ ಪಾಯಿಂಟ್ ಇಲ್ಲ. ಯಾಕೆ? ಕಮಾನ್, ಭೂಮಾದಲ್ಲಿ ಫೆಟಿಗ್ ಪಾಯಿಂಟ್ ಅದು ಪ್ರೂವ್ ಮಾಡಿ. ಅದಕ್ಕೊಂದು ಉದಾಹರಣೆ ಕೊಡಿ. ಉದಾಹರಣೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಕೊಟ್ಟರೆ ಅದು ಬಂದು ಲೌಕಿಕಕ್ಕೆ ಬರುತ್ತೆ. ಸೆನ್ಸಸ್ ವರ್ಕ್ ಆಗಲ್ಲ. ಕರೆಕ್ಟು. ಭೂಮಾದಲ್ಲಿ ನಿಮಗೆ ಫೆಟಿಗ್ ಪಾಯಿಂಟ್ ಇಲ್ಲ. ಯಾಕೆ? ಅದೇ ಹೇಳ್ತಿರೋದು. ಉದಾಹರಣೆ ಕೊಟ್ಟರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣ ಇರಲ್ಲ ಅಂತ ಹೇಳ್ತಾರೆ. ಪ್ರಾಣ ಎಲ್ಲ ಬಹಳ ತಿನ್ನಾಗಿರುತ್ತೆ. ಅದಕ್ಕೆ ನೀವು ತುರಿಯ ಅಂತ ಹೇಳ್ತೀರ. ಏನು ಹೇಳ್ತೀರಾ? ತುರಿಯ. ಅದು ಪ್ರಕೃತಿಯ ಗುಣಗಳನ್ನು ಶಕ್ತಿಗಳನ್ನು ಮೀರಿ ನಿಲ್ಲುತ್ತೆ. ತುರಿಯಾವಸ್ಥೆ. ತುರಿಯಾವಸ್ಥೆ ಅನ್ನೋದು ನಿಮ್ಮ ನಿದ್ದೆಯ ಅವಸ್ಥೆಗೂ ಏನು ನಿದ್ದೆಯಲ್ಲಿರೋ ಸಮಾಧಾನ ತುರಿಯದಲ್ಲಿರೋ ಸಮಾಧಾನ ವ್ಯತ್ಯಾಸ ಆದರೆ ಅದು ಪರ್ಮನೆಂಟ್ ಇರುತ್ತೆ. ಅಲ್ಲಿ ವಾಸನೆಗಳು ನೀರೋ ಹೋಗ್ಬಿಡುತ್ತೆ. ಇಲ್ಲಿ ವಾಸನೆ ಹಾಗೆ ಇರುತ್ತೆ, ಸೀಲ್ ರೂಪದಲ್ಲಿ ಇರುತ್ತೆ. ಈಗ ಭೂಮಾದಲ್ಲಿ ನೋಡಿ, ಅಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅಂದರೆ ಆ ಭೂಮಾದಲ್ಲಿ ಸುಖ. ಈ ಭೂಮ ಅನ್ನೋದು ನಿಮಗೆ ಎಚ್ಚರದಲ್ಲಿ ಯಾವಾಗ ಬರುತ್ತೆ? ಎಚ್ಚರದಲ್ಲಿ ಯಾವಾಗ ಭೂಮವನ್ನು ನೀವು ಅನುಭವಿಸಬಹುದು? ಎಚ್ಚರದಲ್ಲಿ ಭೂಮವನ್ನು ಹೇಗೆ ಅನುಭವಿಸೋದು? ಅಲ್ಲೇ ಯಾವ ಥರ ಸ್ಪ್ರೆಡ್ ಆಗೋದು ಇಲ್ಲೂ ಅದೇ ಥರ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಬೇಕಾದ್ರೆ ಏನು ಮಾಡಬೇಕು? ವಾಸನೆಗಳು ಬಿಡಬೇಕಾದ್ರೆ ಏನು ಮಾಡಬೇಕು? ಕಮಾನ್, ಕರೆಕ್ಟ್ 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 ಕರೆಕ್ಟ್. ಮನಸ್ಸು ಬುದ್ಧಿಗಳನ್ನೇ ಬಿಡಬೇಕು. ನೋಡಿ, ನಿಮಗೆ ಈ ಎಚ್ಚರದಲ್ಲಿ ನಿಮಗೆ ನಾನು ಹೇಳಿದ್ದೀನಿ ಎರಡು ನಿಮ್ಮದು ಸೈಂಟಿಫಿಕಲಿ ಹ್ಯಾಡ್ ಟೋಲ್ಡ್. ಒಂದು ಸ್ಪೀಡ್ ಆ್ಯಂಡ್ ಫೋಕಸಿಂಗ್. ಸ್ಪೀಡನ್ನು ಕಡಿಮೆ ಮಾಡಿ, ಸ್ಲೋ ಮಾಡಿ. ಫೋಕಸಿಂಗನ್ನು ತಾನೇ ಸ್ಪೀಡ್ ಕಮ್ಮಿ ಮಾಡೋದು ಫೋಕಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಒಂದು ಮಾಡೋದು ಮುಂದೆ ಆಟೋಮೆಟಿಕ್ ಹೇಗಾಗುತ್ತೆ ಎಲ್ಲ. ಭೂತ ವಾಸೋ ವಾಸುದೇವ ಸರ್ವಾಸನೋ ನನಃ ದರ್ಪಃ ದರ್ಪತೋ ದೃಪ್ತೋ ದುರ್ಧರೋ ಪರಾಜಿತಃ. ಈ ಹೇಳುವಾಗ ಯಾವ ಪಿಕ್ಚರ್ ಹೇಳ್ತೀರಾ, ಯಾವ ಮೀಟ್ರಲ್ಲಿ ಹೇಳ್ತೀರಾ? ಮನೋಜವಸ್ತಿ ಕರೋ ವಸುಗೀತ ವಸುಕೃತ ವಸುಕೃತೋ. ಯಾಕೆ ಫಾಸ್ಟ್ ಯಾಕೆ ಫಾಸ್ಟ್ ಹೋಗ್ತೀರಾ? ನಾನು ಯಾಕೆ ಹೇಳ್ತಾ ಇರೋದು? ತುಂಬ ಸ್ಲೋ ಹೇಳ್ತೀನಿ. 45 ಮಿನಿಟ್ಸ್ ಮೇಲೆ ತೊಗೊಳ್ತೀನಿ. 45 ಮಿನಿಟ್ಸ್ ನೀವು ಗೇಟ್ ಹಾಕಿರ್ತೀರಾ. ಗೇಟ್ ಹಾಕಿ ಹೇಳ್ಬಾರ್ದು. ಬಿ ಕೇರ್ಫುಲ್. ಗೇಟ್ ಹಾಕಬಾರ್ದು. ಅದು ಎದ್ದು ಆಚೆ ಬಂದ ಕೂಡ ಕೋಪ ಬಂದುಬಿಡುತ್ತೆ ನಿಮಗೆ. ಅದಾಗಬಾರ್ದು. ಶೂರಸೇನೋ ಯದು ಶ್ರೇಷ್ಠ ಸನ್ನಿವಾಸ ಶ್ರೀಯಾಮನಃ ಭೂತಾವಾಸೋ ವಾಸುದೇವ ಸರ್ವಾಸನೋ ನನಃ. ಆ ಹೇಳ್ತಾ ಹೇಳ್ತಾ ಮನಸ್ಸು ಅಲ್ಲಲ್ಲೇ ಲಯ ಆಗ್ತಾ ಇರುತ್ತೆ. ಸಹಸ್ರನಾಮ ಇರೋದು ಕೂಡ
ಓಂ ಥರ ಹಿಡ್ಕೊಂಡು ಬಿಡಕ್ಕೆ ಹಿಡ್ಕೊಂಡು ಬಿಡಕ್ಕೆ ಆ ಪ್ರತಿ ನಾಮ ಹೇಳಿ ನಿಲ್ಲಿಸೋವಾಗಲೂ ಕೂಡ ನೀವು ಭೂಮಾ ಟಚ್ ಮಾಡಬೇಕು. ಆ ಭೂಮಾ ಟಚ್ ಮಾಡ್ತಾ ಮಾಡ್ತಾ ಭೂಮದಲ್ಲಿ ಜಾಸ್ತಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಜನ ಸಹಸ್ರನಾಮ ಈ ರೀತಿ ಹೇಳ್ತೀರಾ? ವಿಶ್ವ, ವಿಶ್ವರೂಪ, ಜಾಗರಣಿ, ಸ್ವಪಂತಿ, ತೈಜಸಾತ್ಮಿಕ. ನೋಡಿ, ವಿಶ್ವ, ಜಾಗರಣಿ, ತೈಜಸ ಎಲ್ಲ ಬಂತು. ಅವಳೇ ಸುಪ್ತ, ಪ್ರಾಜ್ಞಾತ್ಮಿಕ, ತುರ್ಯ, ಸರ್ವಾವಸ್ಥಾ ವಿವರ್ಜಿತ. ಪರಬ್ರಹ್ಮ ತತ್ವವನ್ನು ದೇವಿ ಅಂತ ಹೇಳಿ ಉಪಾಸನೆ ಮಾಡ್ಬೋದು. ಪರಬ್ರಹ್ಮ ತತ್ವವನ್ನು ವಿಷ್ಣು ಅಂತ ಮಾಡ್ಬೋದು. ಪರಬ್ರಹ್ಮ ತತ್ವವನ್ನು ಶಿವ ಅಂತ ಮಾಡ್ಬೋದು. ಈ ಗುಣಗಳನ್ನು ಅಲ್ಲಿ ಆರೋಪ ಮಾಡಬೇಕಷ್ಟೆ. ಸೊ ಸಹಸ್ರನಾಮ ನೋಡಿ. ಗಾಯತ್ರಿ ಕೂಡ, ಗಾಯತ್ರಿ ಯಾಕೆ ಹೇಳಿದ್ದಾರೆ? ಅವಾಗ ಹೇಳ್ದಿಲ್ಲ. ಓಂ ಭೂರ್ಭುವ ಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಮಾಡಿ ನಿಲ್ಲಿಸ್ತೀರಾ. ಪುನಃ ಓಂ ನಿಲ್ಲಿಸುವಾಗ ಒಂದು ಗ್ಯಾಪ್. ಇದು ಆಗ್ತಾ 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 ಗಾಯತ್ರಿ ಆನ್ ಮೆಚುರಿಟಿ 80 ವರ್ಷ 85 ವರ್ಷ ಇಷ್ಟುದ್ದ ಹೇಳ್ತೀರಾ? ಓಂ ಮಾತ್ರ ಇರುತ್ತೆ. ಓಂ ಗಾಯತ್ರಿ ಆನ್ ಮೆಚುರಿಟಿ ಮರ್ಜಸ್ ಇಂಟು ಓಂ. ಓಂ ವೆನ್ ಸ್ಪ್ರೆಡ್ ಆಗುತ್ತೆ, ಡಿಫ್ಯೂಸ್, ಮರ್ಜಸ್ ಇಂಟು ಸೈಲೆನ್ಸ್. ಗಾಯತ್ರಿ ಶುಡ್ ಲೀಡ್ ಯು ಟು ಸೈಲೆನ್ಸ್. ದಟ್ ಈಸ್ ಯುವರ್ ರಿಯಲ್ ನೇಚರ್. ಸೈಲೆನ್ಸು ಎಚ್ಚರದಲ್ಲಿ ರೀಚ್ ಆಗಬೇಕಾದ್ರೆ ಗಾಯತ್ರಿ ಮಂತ್ರದಲ್ಲೂ ಮಾಡ್ಬೋದು. ಓಮಲ್ಲೇ ಮಾಡ್ತೀನಿ ಅಂದರೆ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಅದು ಹೇಳಿರೋದು. ಅಷ್ಟರ ಮಟ್ಟಿಗೆ ಮನಸ್ಸು ಪಕ್ವತೆ ಬಂದಿರುತ್ತೆ. ಮನಸ್ಸಿಗೆ ಯಾವ ರೀತಿಯ ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಅದರಿಂದ ಓಂ ನಾವು ಸಡನ್ನಾಗಿ ನಾನು ಓಂ ಇಟ್ಕೊಂಡ್ಬಿಡ್ತೀನಿ, ಓಮದು ಅದೇನೋ ಹಾಕೊಂಡ್ಬಿಡ್ತೀನಿ, ಒಂದು ಬಾವುಟ ಹಾಕ್ತೀನಿ, ಏನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಯು ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಓಂ ಓಂ ಇರೋದು ಓಮನ್ನು ಬಿಡಲಿಕ್ಕೆ, ಗಾಯತ್ರಿ ಇರೋದು ಸೈಲೆನ್ಸಿಗೆ ತಗೊಂಡು ಹೋಗಲಿಕ್ಕೆ, ಸಹಸ್ರನಾಮ ಸೈಲೆನ್ಸಿಗೆ ತಗೊಂಡು ಹೋಗಲಿಕ್ಕೆ. ಆಮೇಲೆ ನಿಮ್ಮ ಸಹಸ್ರನಾಮ ಇರೋದು ನಿಧಾನವಾಗಿ ಹೇಳ್ತಾ 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 ಸಹಸ್ರನಾಮನೇ ಮರ್ಜಾಗಿ ನೆಕ್ಸ್ಟು ಸಹಸ್ರನಾಮ ಬರುವುದೇ ಇಲ್ಲ ಅಲ್ಲಿ. ನಮ್ಮ ಅಜ್ಜನ ಮನೆಯಲ್ಲಿ ಒಂದು ಯಾಕೋ ನನ್ನಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾ 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 ಗಿಡ ಕಿಟಕಿ ನೋಡ್ತಾ ಇದ್ರೆ ಆ ಬಿಸಿಲು ಸಹಸ್ರನಾಮ ಎಷ್ಟು ಶುರುವಾಗಿದೆ ಅಂದರೆ ನೆಕ್ಸ್ಟ್ ನಾಮ ಬರ್ತಾ ಇಲ್ಲ ಅಲ್ಲಿ. ಮರ್ಜಿಡ್ ಇಂಟು ಸೈಲೆನ್ಸ್. ಆ ಸರೌಂಡಿಂಗಲ್ಲಿ, ಆ ಹಳ್ಳಿ ವಾತಾವರಣದಲ್ಲಿ ಬಟ್ ಏನಿದು ಸಹಸ್ರನಾಮ ಬರ್ತಾ ಇಲ್ವಲ್ಲ, ಎಷ್ಟು ಹೇಳ್ತಾ ಇದ್ದೀನಿ, ಎಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಸಾತ್ವಿಕಂ ಬಾಳ್ದವಂ ಗೆತ್ತಲೇಂ ಭಯವಿಯುವುದು ಸತ್ರ ಹೊಸದಿರ್ಪುದು ನಡೆ. ನೀವು ಈ ಸೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೈಲೆನ್ಸ್ ನಥಿಂಗ್ ಬಟ್ ನಿಮ್ಮದು ಭೂಮಾವಸ್ಥೆ. ಹಿರಣ್ಯಗರ್ಭ ತತ್ವದಿಂದ ಆಚೆ ಹೋದರೆ, ನೀವು ಹಿರಣ್ಯಗರ್ಭದಲ್ಲಿ ಇದ್ದರೇನು, ಆಚೆ ಹೋದರೆ ನಿಮಗೇನು ನಷ್ಟ? ಜನ್ಮ ಸಾವಿರವಿರಲಿ ನಷ್ಟವಾದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು. ಬ್ರಹ್ಮ ಹೃದಯದಿ ನಿಲ್ಲೇ ಮಾಯೆ ಏನ್ ಗೈದಳೆ ನಿಮ್ಮಿದಳ ಸರಸವದು ಮಂಕುತಿಮ್ಮ. ಬ್ರಹ್ಮ ಹೃದಯದಿ ನಿಲ್ಲೆ ಏನರ್ಥ? ಅಂತರದಲ್ಲಿ ಎಲ್ಲ ಸಮಾಧಾನ ಶಾಂತಿ ಸಿಕ್ಕಿದ ಮೇಲೆ ಎಲ್ಲ ಏನೋ ಹೇಗಾಗುತ್ತೆ? ಅಂತರದ ಆನಂದ ಸಿಕ್ಕಿದ ಮೇಲೆ ಇವೆಲ್ಲ ಏನು ಬೇಕಾಗಿದೆ? ಕಿವಿಗೆ ಯಾವ್ದು ಕೇಳಿಸಲ್ಲ ಸರ್ ನಿಮಗೆ. ಕಣ್ಣು ಯಾವ್ದು ನೋಡಿದ್ರು ಅದನ್ನು ಅದರ ಬಗ್ಗೆ ಯತ್ರ ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ ನ ಅನ್ಯತ್ ವಿಜಾನಾತಿ ಸ ಭೂಮಾ. ಬುದ್ಧಿ ಕೆಲಸ ಮಾಡಲ್ಲ, ಕಿವಿಗೇನು ಕೇಳಿಸ್ಕೊಳ್ಳಲ್ಲ, ಕಣ್ಣೇನು ನೋಡಲ್ಲ, ಅದು ಭೂಮಾ. ಭೂಮೈವ ಸುಖಂ ನ ಅಲ್ಪೇ ಸುಖಂ ಅಸ್ತಿ. ಐಸ್ ಕ್ರೀಮ್ ತಿಂದಾಗೂ ಒಂದು ಸಾರಿ ಟಕ್ ಅಂತ ಆಫ್ ಆಗುತ್ತೆ, ಕ್ಷಣಿಕ. ನಾವು ಪಡೆಯೋ ಸುಖಗಳೆಲ್ಲ ಒಂದೊಂದು ತುಣುಕು, ಪರಬ್ರಹ್ಮನ ತುಣುಕು ಅಷ್ಟೇ. ಪೂರ್ಣ ರವಿ ಅಲ್ಲಿದ್ದಾನೆ ಪರಬ್ರಹ್ಮ ತತ್ವ. ಆ ಪ್ರತಿಫಲಿತ ತುಣುಕು ನಮ್ಮದು ಅನ್ನೋದು ಆನಂದ. ಆ ರವಿ ಎಲ್ಲಿದ್ದಾನೆ ಅಂದರೆ ಒಳಗಡೆ ಇದ್ದಾನೆ.
ಸೊ ಭೂಮ ಯಾಕೆ ಇಷ್ಟು ಹೇಳಿ ಬಂದರೆ ನನಗೆ ಸ್ವಲ್ಪ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ ದ ಭೂಮಾನ್ ನೋಡಿ, ದ ಭೂಮಾನ್ ವಿಚ್ ಈಸ್ ಎವ್ರಿವೇರ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಇಟ್ಸ್ ಓನ್ ಗ್ಲೋರಿ, ಅದಕ್ಕೆ ಬೇರೆ ಗ್ಲೋರಿ ಇಲ್ಲ, ಅದೇ ಗ್ಲೋರಿ. ಬೈ ನೋಯಿಂಗ್ ವಿಚ್ ದೇರ್ ಈಸ್ ನಥಿಂಗ್ ಎಲ್ಸ್ ಟು ಬಿ ನೋನ್. ಈಗ ನಿಮ್ಮ ಇಂಟೆಲೆಕ್ಟ್ಗೆ ಏನು ಕೆಲಸ ಇದೆ? ನಥಿಂಗ್ ಎಲ್ಸ್ ಟು ಬಿ ನೋನ್ ಅಂದ್ರೇನು? ಇಂಟೆಲೆಕ್ಟ್ ಕಿತ್ ಬಿಸಾಕಿ ಅಂತ. is the self of all beings, is the self of all beings. ಏನರ್ಥ? ಸೆಲ್ಫ್ ಆಫ್ ಭೂಮ ಅಂದರೆ ಸೆಲ್ಫ್ ಆಫ್ ಆಲ್ ಬೀಯಿಂಗ್ಸ್, ಎಲ್ಲರ ಮೂಲಕವೂ ಕೆಲಸ ಮಾಡ್ತಾ ಇರೋ ಪರಬ್ರಹ್ಮ ತತ್ವ ಭೂಮ. ಅದು ನಿಮ್ಮಲ್ಲಿದೆ, ನಿಮ್ಮಲ್ಲಿದೆ, ಖಂಡಿತವಾಗೂ ಇದೆ. ಇಲ್ಲದೆ ಹೋಗಿದ್ದರೆ ನಾವು ಯಾರು ಈ ಥರ ಕೂತಿರಲ್ಲ ಕರೆಕ್ಟಾಗಿ. ಹೌದಾ? ನಾವು ಉಸಿರಾಡ್ಕೊಂಡು ಕೂತಿರ್ಬೇಕಾದ್ರೆ ಒಳಗಡೆ ಅದಿರಬೇಕು. ಯಾವುದು? ಆ ಭೂಮಾ ಸ್ಥಿತಿ ಒಳಗಡೆ. ಆದರೆ ನಮ್ಮ ಇಕ್ವಿಪ್ಮೆಂಟ್ ಏನಾಗುತ್ತೆ? ಒಂದು 0 ಬಲ್ಬು, ಒಂದು 15 ಬಲ್ಬು, ಒಂದು 15 ಕ್ಯಾಂಡ್ಲು, ಒಂದು 60 ವ್ಯಾಟ್ಸು, ಒಂದು 100 ವ್ಯಾಟ್ಸು. ನಾನು ಹೇಳಿದೆ ನರೇಂದ್ರ ಮೋದಿ ಆದರೆ 1000 ವ್ಯಾಟ್ಸು. ಜಾಸ್ತಿ ಕೆಲಸ ಮಾಡುತ್ತೆ. ಯಾರು ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ ಅವ್ರ ಮೂಲಕ ಈ ಶಕ್ತಿ ಬಹಳ ಹೆಚ್ಚು ಕೆಲಸ ಮಾಡುತ್ತೆ. ನಾನು ನನ್ನನ್ನು ಯಾರಿಗಿರುವುದಿಲ್ಲೋ ಅವ್ರ ಮೂಲಕ ಈ ಶಕ್ತಿ ಬಹಳ ಜಾಸ್ತಿ ಕೆಲಸ ಮಾಡುತ್ತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದ್ರೇನು? ಎಲ್ಲರಲ್ಲಿ ನಿನ್ನನ್ನು ನೋಡು ಅಂತ. ನಿನ್ನಲ್ಲಿರುವ ಭೂಮಾ ಸ್ಥಿತಿಯನ್ನು ಎಲ್ಲರಲ್ಲಿ ನೋಡು, ಗುರುತಿಸು. ಈಗ ಹಿಂಗೆ ಹೇಳ್ತಿರಲ್ಲ, ಏನಿದು ಈ ಥರ ನಮಸ್ಕಾರ ಅಂತ ಹೇಳ್ತಿರಲ್ಲ ಎಲ್ಲರಿಗೂ, ಏನದು? ಎಲ್ಲರೂ ಸೇರ್ಕೊಂಡು ಸಮರ್ಪಣೆ. ಇದು ನಾನು, ಇದು ನೀವು, ನಾನು ನೀವು ಒಂದು ಪರಮಾತ್ಮ ತತ್ವ ಅಂತ ನಮಸ್ಕಾರ ಮಾಡೋದು. ಅದು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವು ನಿಮ್ಮನ್ನು ಅಯ್ಯಪ್ಪದಲ್ಲಿ ಎಲ್ಲರೂ ಅಯ್ಯಪ್ಪ ಅಯ್ಯಪ್ಪ ಎಲ್ಲರನ್ನೂ ಅಯ್ಯಪ್ಪ ಅಂತ ಹೇಳ್ತಾರೆ ಅವರು. ಹೌದಾ? ಅದೇ ರೆಕಗ್ನೈಸ್ ಪರಮಾತ್ಮ ತತ್ವವನ್ನು ಎಲ್ಲ ಕಡೆ ನೋಡೋದು ಭೂಮ. ಸೊ ಸ್ವಲ್ಪ ಡೀಪಾಗಿ ಹೋಗಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಇದು ಟೆಕ್ನಿಕಲ್ಲು. ಒನ್ ಹೂ ರಿಯಲೈಸಸ್ ನೋಡಿ, ಈಗ ಇದಾಯ್ತಲ್ಲ ಸೆಲ್ಫ್ ಆಫ್ ಆಲ್ ಬೀಯಿಂಗ್ಸ್ ಅಂತ ಆಯಿತು. ಇದನ್ನೇ ಒನ್ ಹೂ ರಿಯಲೈಸಸ್ ಅಂದರೆ ಅರ್ಥ ಏನು? ಅದನ್ನು ತಿಳ್ಕೊಂಡು ಅದರಲ್ಲಿ ಇರಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾನೆ, ಆ ದೃಷ್ಟಿಯಿಂದ ಪ್ರಪಂಚವನ್ನು ಯಾರು ನೋಡ್ತಾನೆ ಅವನು ಒನ್ ಹೂ ರಿಯಲೈಸಸ್ ಇಟ್ ಬಿಕಮ್ಸ್ ಸ್ವರಾಟ್. Like a king, he will have full freedom in all the worlds. All the worlds ಅಂದರೆ ಅರ್ಥ ಏನು? He will have full freedom in all the worlds ಅಂದರೆ ಏನರ್ಥ? He will have full freedom in all worlds. ನಿಮ್ಮ ಮನೆ ಒಂದು 5-6 ರೂಮ್ ಇದೆ, 4 ಬೆಡ್ರೂಮ್ ಎಲ್ಲ, ನೀವೆಲ್ಲ ಓಡಾಡ್ತೀರಾ, ಅದೆಲ್ಲ ನಿಮ್ಮದೇ. ಹಾಗೇನೆ ಭೂಮಾವಸ್ಥೆ ಬಂದು ನಿನಗೆ 3 ಲೋಕಗಳು ಅವನೇ, ಸ್ವರಾಟ್. ನೀವು ಬರೀ 30-40 ನಾನು ಅಂದ್ಕೊಂಡಿದ್ದೀರಾ, ನಾನು ಇಡೀ ಪ್ರಪಂಚವೇ ನಂದು, ಈ ಗುಂಡು ನಂದು ಅಂತೀನಿ. ನಿಮಗೇನೋ ಅಬ್ಜೆಕ್ಷನ್? ನಿಮಗೆ ರಿಜಿಸ್ಟ್ರೇಷನ್ ತೋರಿಸ್ಬೇಕಾ? ನಾನು ಪೇಪರ್ ತೋರಿಸ್ಬೇಕಾ? ಅಂದ್ಕೊಳ್ಳೋಕ್ಕೇನು? ನೀವು ಅಂದ್ಕೊಂಡಿರೋದೇನು? ನಾನು ಹಾಗೆ, ಅದು ಕೂಡ ಇಮ್ಯಾಜಿನೇಷನ್. ನಾನು ಅನ್ಕೋತೀನಿ ಗುಂಡು ನಂದು, ಭೂಮಿ ನಂದು. ಏನು ತಪ್ಪಿದೆ? ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಸೊ ನೋಡಿ, ಭೂಮ ಅಂದರೆ ಸೊ the self all beings, one who realizes becomes Swarat like a king. He will have full freedom in all the world to obtain this knowledge. ಇದು ಬರಬೇಕಾದ್ರೆ ಏನು ಬೇಕು ಅದು ಹೇಳ್ತಾರೆ. ಪ್ಯೂರಿಟಿ ಆಫ್ ಮೈಂಡ್ ಗಾಡ್ ಥ್ರೂ ಪ್ಯೂರಿಟಿ ಆಫ್ ಫುಡ್ ಆ್ಯಂಡ್ ಪ್ಯೂರಿಟಿ ಆಫ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಪ್ಯೂರಿಟಿ ಆಗಿ ಬರುತ್ತೆ. ಈಸ್ ನೆಸಸರಿ. ಕಮಾನ್, ಹೊರಗೆ ಹಾಕಬೇಕು ಪ್ರತಿಯೊಂದನ್ನು. ಪ್ಯೂರಿಟಿ ಆಫ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಹೇಗೆ? ಮಸಾಲೆ ದೋಸೆ ತಿಂತಾ ಇದ್ದೀನಿ, ಇಲ್ಲಿ ಪ್ಯೂರಿಟಿ ಆಫ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಹೆಂಗೆ ಬರುತ್ತೆ? ನಾಲ್ಗೆ ತುದಿಯಲ್ಲ,
ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. ಅನ್ನ ಬೇಯಿಸಿ ನಾನು ಅಲ್ಲಿಟ್ಟು ದೇವರ ಮುಂದೆ ಅದರ ಮೇಲೆ ತುಳಸಿ ಹಾಕಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಅಂಥೇಳಿ ಅದು ಸ್ವಲ್ಪ ತೆಗೆದು ಆಚೆ ಊಟ ಮಾಡಿ. ಇದು ಪ್ಯೂರಿಟಿ ಆಫ್ ಫುಡ್, ಪ್ಯೂರಿಟಿ ಆಫ್ ಥಾಟ್. ಆಹಾರ ಏನೇ ಇರಲಿ, ವಿವೇಕಾನಂದರು ಹೇಳ್ತಾರೆ, ನೀವು ಸ್ವಲ್ಪ ನೀರು ಚಿಮುಕಿಸಿ ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಆ ಮನಸ್ಸನ್ನು ಅದರ ಮೇಲೆ ಆರೋಪಿಸಿದರೆ ಅದು ಕೂಡ ಶುದ್ಧವಾಗುತ್ತೆ. ದಿಸ್ ಈಸ್ ಪ್ಯೂರಿಟಿ ಆಫ್ ಫುಡ್. ಪ್ಯೂರಿಟಿ ಆಫ್ ಫುಡ್ ಅಂದರೆ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ. ಆಹಾರ ತಗೊಳ್ತಾ ಇರುವಾಗ ನಿಮ್ಮ ಮನಸ್ಸು ಯಾವ ಮಟ್ಟದಲ್ಲಿರುತ್ತೆ. ಕೆಲವರು ಗುಂಡು ಹಾಕ್ಬಿಟ್ಟು ಆಮೇಲೆ ಆ ಮಟ್ಟ ಬೇರೆ. ಹೌದಾ? ಹೌದಲ್ವಾ? ಡೋಸ್ ಹಾಕ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತಾರೆ. ಅದು ಬ್ರಹ್ಮಾರ್ಪಣವೇ, ಅದು ಬೇರೆ ರೀತಿ. ಇಲ್ಲಿ ನಾವು ಮಾಡೋ ಬ್ರಹ್ಮಾರ್ಪಣ, ನಾವು ಊಟ ಮಾಡುವಾಗ ಏನು ಹೇಳ್ತೀವಿ? ಪುರುಷೋತ್ತಮ ಪ್ರಾಪ್ತಿ ಯೋಗ 15ನೇ ಅಧ್ಯಾಯ ಹೇಳಿ ಊಟ ಮಾಡ್ತೀವಲ್ವಾ? ಹೌದು ತಾನೇ? ವೈಶ್ವಾನರೋ ಭೂತ್ವ ಪ್ರಾಣಿನ ದೇಹಮಾಶ್ರಿತ ಅಂದರೆ ಪರಬ್ರಹ್ಮ ತತ್ವವನ್ನು ಆ ಆಹಾರದಲ್ಲಿ ಆರೋಪ ಮಾಡಿಕೊಂಡು ನಾನು ಬ್ರಹ್ಮ, ಇದು ಬ್ರಹ್ಮ. ಇದು ಪ್ಯೂರಿಟಿ ಆಫ್ ವರ್ಡ್. ಆ ಸ್ಥಿತಿ, ಭೂಮಾ ಸ್ಥಿತಿ ಬರಬೇಕಾದ್ರೆ ನೋಡಿ, ಟು obtain this knowledge, purity of mind got through purity of food and purity of sense experience. ಯಾವುದೇ ಎಕ್ಸ್ಪೀರಿಯನ್ಸ್ ಆಗಲಿ, ಸೆನ್ಸ್ ಎಕ್ಸ್ಪೀರಿಯನ್ಸ್, ಯು ಡೂ ಇಟ್ ವೆರಿ 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 ಸ್ಲೋಲಿ with a divine feeling, then it is a Brahma karma. It's a divine experience. Slow. It's a Brahma experience. ಎಷ್ಟು ಸ್ಲೋ ಮಾಡ್ತೀರಾ ಅಷ್ಟು ನಿಮಗೆ ಆ ಬ್ರಹ್ಮ ಪ್ರಾಪ್ತಿ. ಊಟ ಮಾಡುವಾಗ, ಮಾತಾಡುವಾಗ, ಪ್ರತಿಯೊಂದು ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿ. ಇದು ನಿಲ್ಲಿಸೋಣ, ಸ್ವಲ್ಪ ಕಗ್ಗ ಮಾಡೋಣ. ಸ್ವಲ್ಪ ಟೆಕ್ನಿಕಲ್, ನಾನು ಇದನ್ನು ಪುನಃ ಮುಂದೆ ಮಾಡಬೇಕು ಅಂತಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಸನತ್ ಕುಮಾರ ಅದು ಸ್ವಲ್ಪ ಕಗ್ಗ ತಗೊಳ್ಳೋಣ. ನೋಡಿ, ಜಾಸ್ತಿ ಟೆಕ್ನಿಕಲ್ ಆದರೆ ಏನಾಗುತ್ತೆ ಗೊತ್ತಾ? ನಮ್ಮ ಸಿಸ್ಟಮ್ ತಯಾರಾಗಿರಲ್ಲ. ಆಗ ನಾವು ಏನು ಹಾಕಿದ್ರೆ ಹೋಮದಲ್ಲಿ ಬೆಂಕಿ ಇರಲ್ಲ, ನೀವು ಸುಮ್ಮನೆ ಹವಿಸ್ ಹಾಕಿದ್ರೆ ಏನಾಗುತ್ತೆ ಹಂಗಾಗುತ್ತೆ. ಸೊ ಹಾಗಾಗಬಾರ್ದು ಅಂತ. ಸೊ ಇದರಲ್ಲಿ ಕಗ್ಗ ಒಂದು 4-5 ಕಗ್ಗ ತಗೊಂಡಿದ್ದೀನಿ, ಇದಕ್ಕೆ ಅನುಕೂಲ ಆಗೋ ಥರ. 929. ನೀವು ಈ ಕಗ್ಗ ಓದಿದಾಗ ಇಷ್ಟವರೆಗೆ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಆ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಕಗ್ಗ ಓದಿದರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಬರ್ಬೋದು ಅದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. 929. ಇದು ಆವಾಗವಾಗ ಕೆಲವು ಕಗ್ಗ ನೆನಪಾಗುತ್ತೆ ನನಗೆ. ಒಬ್ಬನೇ ಇರ್ತೀನಲ್ಲ, ಅವು ಟಕ್ಕಂತ ಒಂದು ಕಡೆ ಬರ್ಕೊಳ್ತೀನಿ. ಬರ್ಕೊಂಡಾಗ ಈಗ ಇಲ್ಲಿಗೆ 929 ತೊಗೊಂಡ್ರೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಸದ್ದು ಮಾಡದೆ ಬಂದಿಲ್ಲ, ಸದ್ದು ಮಾಡಿಕೊಂಡೇ ಬಂದಿದ್ದೀಯಾ. ಗೊತ್ತಾಯ್ತಾ? ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಬಾಳೆಲ್ಲ ಒದ್ದಾಟ ಗುದ್ದಾಟ. ಗದ್ದಲವ ಬಿಡಲು ಕಡೆಯ ದಿನವೂ ಅನುವಾದೀತೆ. ಗದ್ದಲ ಕೊನೆಯ ದಿನ ಆದರೂ ಕೂಡ ಗದ್ದಲ ಬಿಡ್ಲಿಕ್ಕೆ ಸಾಧ್ಯ ಇದೆಯೇ? ನಿದ್ದೆ ಒಂದು ಸಾವ ಪಡೆ ಮಂಕುತಿಮ್ಮ, ನಿದ್ದೆ ಒಂದು ಸಾವ ಪಡೆ ಮಂಕುತಿಮ್ಮ. ನಿದ್ದೆ ರೀತಿ ಸಾವನ್ನು ಪಡೆ. ನಿದ್ದೆ ರೀತಿ ಸಾವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಪ್ರತಿದಿನ ನಿದ್ದೆ ಮಾಡೋಕೆ ನಾನು ಸಾವು ಏನು ಅಂತ ಅಂದ್ಕೊಂಡು ಮಲಗಬೇಕು. ಇಫ್ ಐ ಆಮ್ ರೈಟ್, ನಾನು ಹಾಗೆ ಮಾಡೋದು. ಮಲ್ಕೊಳ್ತಾ ಇದ್ದೀನಿ, ಎದ್ದರೆ ಇಲ್ಲಿ ಬರ್ತೀನಿ, ಇಲ್ಲ ಅಂದರೆ ಬೇರೆ ಎಲ್ಲ ಬರ್ತೀನಿ. ದಟ್ ಈಸ್ ಟ್ರೂ, ಅದು ಕರೆಕ್ಟ್. ಏನಾದ್ರು ಅಬ್ಜೆಕ್ಷನ್ ಇದೆಯಾ? ಅದೇನು ಸಾವಂಗಾಗುತ್ತೆ, ನಾವು ಬರಲ್ಲ ನಾಳೆ. ಹೌದು, ಬಂದರೆ ಸಾವಿಲ್ಲ, ಬರದೆ ಹೋದರೆ ಸಾವು. ಮಲ್ಕೊಳ್ಳೋವಾಗ ಡಿಸೈಡ್ ಮಾಡಿಯೇ ಹೋಗೋದು. ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸಾಯುವಾಗಲೇ ನನಗೆ ನಿದ್ದೆ ಮಾಡುವಾಗಲೇ ಐ ಕೊಲ್ಯಾಪ್ಸ್ಡ್ ಆ್ಯಂಡ್ ಐ ಗಾಟ್ ದ ಫೀಲಿಂಗ್ ದಟ್ ಐ ಆಮ್ ಗೋಯಿಂಗ್.
ದಟ್ ಫೀಲಿಂಗ್ ಐ ಆಮ್ ಎವ್ರಿ ಡೇ ಐ ಆಮ್ ಹ್ಯಾವಿಂಗ್ ನೌ. ಗಾಟ್ ಇಟ್? ತುಂಬ ಸಿಂಪಲ್. ಸಾವಿನ ಬಗ್ಗೆ ಅಷ್ಟೊಂದು ನಮಗೆ ಇದು ಬೇಕಾಗಿಲ್ಲ. ಯಾವಾಗ ಅದು ಕಡಿಮೆ ಆಗುತ್ತಂದರೆ ಅದೇ ಅಹಂ ಮತ್ತು ಮಮ, ನಾನು, ನಂದು, ನನ್ನ ಕಾಂಪ್ಲೆಕ್ಸು, ಇದರ ಮೇಲೆ ಜಾಸ್ತಿ ವ್ಯಾಮೋಹ ಇದ್ದಾಗ ಈ ಸಾವು ಅನ್ನೋದನ್ನು ನಾವು ಗ್ರಹಿಸಲಿಕ್ಕೆ ಅಸಾಧ್ಯ ಆಗುತ್ತೆ. ಚಿನ್ಮಯ ಅಂತ ಹೇಳ್ತಾರೆ, ಲೀವ್ ಲೈಕ್ ಎ ಲೀವ್ as though you are already dead. ಆಗಲೇ ಸತ್ತೋಗಿದ್ದೀನಿ ಅಂದ್ಕೊಳ್ತೀವಿ ನಾವು, ಆರಾಮಾಗಿರ್ತೀಯ ಅಂತ. ದಿನ ಸಾಯೋದು ಬೇಡ ಅಂತ. ಡೋಂಟ್ ಡೈ ವೈಲ್ ಲಿವಿಂಗ್, ಡೋಂಟ್ ಡೈ ವೈಲ್ ಲಿವಿಂಗ್, ಲಿವ್ as though you are dead. ಬದುಕಿದ ಸತ್ತಕ್ಕೆ ಇನ್ನೊಂದು ಸರಿ, ಡೋಂಟ್ ಡೈ ವೈಲ್ ಲಿವಿಂಗ್. ಯಾರೋ ಬೈತಾರೆ ಸುಮ್ಮನೆ ಸಾಯ್ತಾರೆ ಅಂತ. ಸುಮ್ಮನೆ ಸಾಯ್ತಾರೆ, ಬದುಕಿರೋವಾಗಲೇ ಸಾಯ್ತಾ ಇರ್ತಾರೆ ಅಂತ. ಅರ್ಥ ಆಯ್ತಾ? ಡೋಂಟ್ ಡೈ ವೈ ಅಂದರೆ ದಿವಸ ಸಾಯೋ, ಏನು ಸಾಯೋದು, ಬೈಕೊಳ್ಳೋದು, ಏನು ಸಾಯೋದು ಒಂದೇ ಸರಿ, ಗೋಳಾಡೋದು ಅಷ್ಟೇ. ಸಾಯೋದಂದರೆ ಗೋಳಾಡೋದು. ಸೊ ಡೋಂಟ್ ಡೈ ವೈ ಲಿವಿಂಗ್, ಲಿವ್ ಆಸ್ ದೋ ಯು ಆರ್ ಡೆಡ್. ದಿನ ಮಲ್ಕೊಳ್ಳುವಾಗ ನಾನು ಬರ್ತಾ ಇದ್ದೀನಿ, ಎದ್ದರೆ ನಾಳೆ ಇಲ್ಲಿ ಹೇಳ್ತೀನಿ, ಬೇರೆ ಕಡೆ ಹೇಳ್ತೀನಿ, ಬರದೆ ಹೋದರೆ. ತುಂಬ ಸಿಂಪಲ್, ತುಂಬ ಸಿಂಪಲ್, ಭಾಳ ಕಷ್ಟ. ಸದ್ದು ಮಾಡೋ ಜಗಳಕ್ಕೆ ಬಂದವಲ್ಲ ಅಂದರೆ ನಮ್ಮ ಒಂದು ವಾಸ್ತವ ಇಟ್ಕೊಂಡು ಬಂದ್ವಿ ಅಂತಾನೆ ಆಗುತ್ತೆ. ಫಸ್ಟ್ ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಅಯ್ಯೋ, ನೀವು ಕಿರ್ಚ್ಕೊಂಡೇವೆ, ನೀವು ಅಳದೆ ಹೋದ್ರೆ ಅವ್ರು ಹೊಡಿತಾರೆ. ಮಗು ಅಳಬೇಕು ಅಂತ ನರ್ಸ್ ಹೊಡಿತಾಳೆ ಫಟ್ ಅಂತ, ಅವಾಗ ಅಳುತ್ತೆ. ಅಳಬೇಕು, ನೀವು ಸದ್ದ ಮಾಡಬೇಕು. ಇಲ್ಲದೆ ಹೋದ್ರೆ ಅವರು ಮಗು ಸತ್ತೋಗಿದೆ ಅಂತಾರೆ, ಅದಕ್ಕೆ ಜೋರಾಗಿ ಹೊಡಿತಾರೆ. ಬಂದ್ಕೊಳ್ಳೆ ಅಂತ ಅಳುತ್ತೆ. ಅದೆಲ್ಲ ಪ್ರಾಕ್ಟಿಕಲ್ ವೇದ ಅಂತ. ಈಗ ಹೊಡಿತಾರಲ್ಲ, ಅವಾಗ ಅಳುತ್ತೆ ಅದು. ಅದು ಮಾಡೋದೇ ಜಗಕ್ಕೆ ಬಂದವನಲ್ಲ. ಆಮೇಲೆ ಬಂದ್ ಮಾಡೋದೇನು, ಗುದ್ದಾಟ ಎಲ್ಲ ಅದೇ. ಅಲ್ಲಿ ಏಟ್ ತಿಂದ್ಬಿಟ್ಟು ಎಲ್ಲರಿಗೂ ಹೊಡಿಯೋದು. ಆಮೇಲೆ ಇದು ಚೆನ್ನಾಗಿದೆ ನೋಡಿ, ಗದ್ದಲವೇ ಬಿಡಲು ಕಡೇ ದಿನವೂ ಆನು ಆದೀತೆ. ಕೊನೆ ದಿನ ಆದರೂ ಗದ್ದಲ ಬಿಡ್ಲಿಕ್ಕೆ ಸಾಧ್ಯ ಇದೆಯೇ? ನಿದ್ದೆವಲು ಸಾವ ಪಡೆ. ಏನಿದು? ಸಾಧನೆ ಮಾಡಬೇಕು. ಮೊನ್ನೆ ಒಂದು ಕಗ್ಗ ಬಂತಲ್ಲ, ಯಾವುದು? ಸಾವು ಜೀವನದ ಕೊನೆ ಅಲ್ಲ ಎಂಬ ಭಾವನೆ. ಮೊನ್ನೆ ಬಂತು. ಅದು ಸುಕೃತ. ಸಾವೇ ಕೊನೆ ಅಲ್ಲ, ಇನ್ನು ಇದೆ ಬೇಕಾದಷ್ಟು. ಆ ರೀತಿ ತಿಳ್ಕೋಬೇಕು. ಆವಾಗ ಭಾಳ ಲೈಟಾಗಿರ್ಬೋದು. ಸಾವಿನ ಭಯನೇ. ಈ ಆಸ್ಪತ್ರೆಯವರೆಲ್ಲ ದುಡ್ಡು ಮಾಡೋದು ಇಲ್ಲಿಂದ, ಈ ಭಯ ಇಲ್ಲಿ ರಾತ್ರಿ ಎಲ್ಲರೂ ನಂತರ ಸಾತ್ರೆ ಹೋಗಲಿ ಹೋಗಯ್ಯ. ನಮ್ಮಪ್ಪನ ಆಸ್ಪತ್ರೆಗೆ ಸೇರಿಸಿಲ್ಲ, ಮನೇಲೇ ನೋಡ್ಕೊಂಡಿದ್ದು. ಅವ್ರು ಡಾಕ್ಟ್ರ್ ಹೇಳೋದಿಲ್ಲ ರೀ, ನೀವು ಡಾಕ್ಟ್ರ್ ಸರ್ಟಿಫೈ ಮಾಡಬೇಕು, ನಾವು ಕೊಡೋಕ್ಕಾಗಲ್ಲ, ನೀವೇ ನೋಡ್ಕೊಂಡಿದ್ದೀರಾ, ಸತ್ತೋಗಿದ್ದೀರೋದು, ನಾವೇನು ಮಾಡೋದು? ನಮಗೊಬ್ಬರು ಡಾಕ್ಟ್ರು ಸರ್ಟಿಫೈ ಕೊಟ್ಬಿಟ್ಟು, ಯಾರಿಗೂ ಲಂಚ ಕೊಟ್ಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಂಡು ಏನೋ ಹಾರ್ಟ್ ಅಟ್ಯಾಕ್ ಅದು ಏನೋ ಒಂದು ಬರುತ್ತೆ. ನಾನು ಡಿಸೈಡ್ ಮಾಡಿಬಿಟ್ಟೆ, ಕೊಡಬಾರ್ದು, ಆಸ್ಪತ್ರೆಗೆ ಕೊಡಬಾರ್ದು, ನಮ್ಮ ಹತ್ರನೇ ಇರಬೇಕು, ನಾವೇ ನೋಡ್ಕೋಬೇಕು. ಆಯುರ್ವೇದಿಕ್ ಮಾತ್ರ. ಆ ಭಾವನೆ ಎಷ್ಟು ದೊಡ್ಡದು. ಸುಮ್ಮನೆ ಚುಚ್ಚಿಸ್ಕೊಂಡು ಆ ವೆಂಟಿಲೇಟರ್ ಇಟ್ಬಿಟ್ಟು ಕೊನೆಗೆ ಒಂದು ದಿವಸ ಬಂದು ಆಚೆ ನೀವು ತೆಗೀರಿ ಅಂದರೆ ತೆಗಿತೀವಿ ಅಂತ ನಿಮಗೆ ಹೇಳ್ಬಿಡ್ತಾರೆ. ನೀವು ಹೇಳ್ಬೇಕು ತೆಗೀರಿ ಅಂತ. ಆವಾಗ ನಿಮ್ಮ ಕೈಲಿ ಸಾಯಿಸು. ಅವ್ರು ಸಾಯಿಸಿರ್ತಾನೆ, ಮೊದಲೇ ಹೋಗಿರ್ತಾರೆ. ಸರ್, ಈ ಸಾವು ಬೇಕಾ? ಅದೇ ಹೇಳ್ತಾ ಇರೋದು, ನಿದ್ದೆವಲ್ಲಿ ಸಾವು ಪಡೆ ಅಂತ. ಬದುಕಬೇಕು ಅನ್ನೋ ಆಸೆ ನಮ್ಮನ್ನು ಆ ಮಟ್ಟಕ್ಕೆ ತಗೊಂಡೋಗುತ್ತೆ. ಕಂಡ್ಕೊಂಡವರೆಲ್ಲ ದುಡ್ಡು ಕಿತ್ಕೋತಾರೆ. ನೋಡಿ, ಹಿರಿಯರೆಲ್ಲ ಹಿಂದಿನ ಕಾಲದವರೆಲ್ಲ ಹೇಗೆ ಸತ್ತಿದ್ದಾರೆ. ಶಂಕರಾಚಾರ್ಯ ತಂದೆಯವರು ಸತ್ತಿದ್ದು ಹೇಗೆ ನೋಡಿದ್ರ? ನಿಮ್ಮ
ಹಸ್ಬಿಟ್ಟು ಪಕ್ಕದಲ್ಲಿ ನಿಮ್ಮ ಮಂತ್ರ ಹೇಳ್ತಾ ಇರೋ ನಾನು ಹೋಗ್ತೀನಿ. ಹೌದು, ಆ ಮನಸ್ಥಿತಿ ಅಷ್ಟು ಶುದ್ಧವಾಗಿತ್ತು. ಶುದ್ಧ ಮನಸ್ಸು. ಶುದ್ಧ ಮನಸ್ಸಂದ್ರೆ ಏನು? ಅಟ್ಯಾಚ್ಮೆಂಟ್ ಇಲ್ಲ. ಅಟ್ಯಾಚ್ಮೆಂಟ್ ಇಲ್ಲದೆ ಇರೋ ಮನಸ್ಸು. ಸೊ ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು. ಗದ್ದಲವ ಬಿಡಲು ಕಡೇ ದಿನವಾನು ಆದೀತೆ. ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ವಿದ್ಯಾರ್ಥಿ ಪ್ರಶಾಂತತೆ ಇರುತ್ತೆ. ವಿದ್ಯಾರ್ಥಿ ಪ್ರಶಾಂತತೆ ಇರುತ್ತೆ. ಅದಕ್ಕೋಸ್ಕರ ನಿದ್ದೆಗೆ ಅಲ್ಲ ಸರ್, ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ. ನಿದ್ದೆ ಮಾಡುವಾಗ ನಿಮ್ಮ ಮನಸ್ಸು ಹೇಗಿತ್ತು? ಪ್ರತಿ ದಿವಸ ನಿದ್ದೆ ಮಾಡ್ತೀರಿ ತಾನೇ? ನಿದ್ದೆ ಮಾಡುವಾಗ ನಿಮ್ಮ ಮನಸ್ಥಿತಿ ಒಂದು 10 ಸೆಕೆಂಡ್ ಮೊದಲು ನೀವು ಹೇಗಿರ್ತೀರ? ಹೇಗಿರ್ತೀರಾ? ದೋಷಗಳು ಸ್ವಲ್ಪ ಇರ್ಬೋದು, ಕನಸು ಎಲ್ಲ ಇರ್ಬೋದು. ಕನಸು ಇಲ್ಲ, ನಾನು ಒಂದು ಹೇಳ್ತೀನಿ. ನಾರ್ಮಲಿ ಎಲ್ಲರೂ ರಾತ್ರಿ ಊಟ ಆದ ಕೂಡಲೇ ನಿದ್ದೆ ಮಾಡ್ಬಿಡ್ತಾರೆ. ಆ ಊಟ ಆದ ಕೂಡಲೇ ಹೆವಿ ಆಗಿಬಿಡುತ್ತೆ, ತಮಸ್ಸು ಎಳಿತಾ ಇರುತ್ತೆ, ಕಣ್ಣೆಲ್ಲ ಎಳಿತಾ ಇರುತ್ತೆ, ನಿಮ್ಗೇನು ಗೊತ್ತಿಲ್ಲ, ಯಾವ ಆಲೋಚನೆಗಳಲ್ಲೂ ಮೈಂಡ್ ಆಫ್ ಆಗಿಬಿಡುತ್ತೆ, ನೀವು ನಿದ್ದೆಗೆ ಬಿದ್ದುಬಿಡ್ತೀರ ಅಷ್ಟೇ, ಏನೂ ಆಗಲ್ಲ. ಇಲ್ಲ, ನಾವು ಅದೇ ಉದ್ಯಾನದಲ್ಲಿ ಅಚ್ಚುಕಟ್ಟಾಗಿ ಅದೇ ಹೋಗುತ್ತೆ, ಅದೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲದೆ ಹೋಗುತ್ತೆ ನಿದ್ದೆಗೆ. 90 ಭಾಗ. ಓಕೆ, ಸಂತೋಷ. ಭಾಳ ಒಳ್ಳೆ ಅಭ್ಯಾಸ. ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದರೆ ಒಳ್ಳೆ ಅಭ್ಯಾಸ, ಸಂತೋಷ. ಭಾಳ ಮನಸ್ಸು ಲೈಟ್ ಆಗುತ್ತೆ, ಬೇರೆ ಆಲೋಚನೆಗಳಿರಲ್ಲ. ಅದನ್ನೇ ಕಂಟಿನ್ಯೂ ಮಾಡಿದರೆ ನಾನು ಸಾವು ಹತ್ರ ಹೋಗ್ತಾ ಇದ್ದೀನಿ ಅಂದರೆ ಅದೇ ನಾಮಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಏನು ಕಷ್ಟ ನೋಡಿ. ಕನಕದಾಸ ಹೇಳ್ತಾರೆ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಹೇಳಿದಾಗ ಅವನೇ ಕರುಣಿಸ್ಬೇಕು. ಅಲ್ಲಿಂದ ಹಿರಣ್ಯಗರ್ಭದಿಂದ ಬರಬೇಕದು, ನಿಮ್ಮಿಂದ ಹೋಗೋದಲ್ಲ. ನೀವು ತಯಾರಾಗಿರಬೇಕು. ಶರಣು ಹೊಕ್ಕೆನಯ್ಯ. ಶರಣು ಹೊಕ್ಕೆ ಅಂದರೆ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೀನಿ. ಅದು ಫಸ್ಟು ಕ್ವಾಲಿಫಿಕೇಷನ್ನು. ನನ್ನ ಅರ್ಪಿಸ್ಕೊಳ್ಳೋದು ಫಸ್ಟು. ಆಮೇಲೆ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ದೇವ್ರಿಗೆ ಕೇಳ್ಕೋಬೇಕು, ಆಯಿತಾ? ನೆಕ್ಸ್ಟ್ ಕಗ್ಗ ತಗೊಳ್ಳಿ ಸರ್. 622. ಈ ಅಟ್ಯಾಚ್ಮೆಂಟ್ ಬಗ್ಗೆ ಒಂದಿದೆ ನೋಡಿ. ನಾವೆಲ್ಲ ನಮ್ಮದು ಅಂತ ಅಂದ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಒಂದು ಕ್ವೈರಿ ಇದು. 622 ಸಿಕ್ತಾ? ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ಧರ್ಮ ನಿರ್ಣಯ ಏನು? ನೀವೇನೇನು ಡಿಸಿಷನ್ ತಗೋತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ, ಇದೆಲ್ಲ ಜನ್ಮ ಜನ್ಮಾಂತರದ ಏನು ಸಂದರ್ಭದಿಂದ ಒಗೆಯುವುದು. ನೀವೇನೇನು ಡಿಸಿಷನ್ ತಗೋತಾ ಇದ್ದೀರಲ್ಲ, ಇದೆಲ್ಲ ಸ್ಪಾಟ್ ಇವಾಗ ಆಗೋದಲ್ಲ. ಇದಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ಯಾವನೊಬ್ಬ ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಅನ್ಬೇಕಾದ್ರೆ ಅವನಿಗೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ. ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ಯಾರೋ ಮನಸ್ಸಿಗೆ ನೋವು ಮಾಡಿದ್ರೆ ಒಂದು 10 ದಿವಸ ತಲೆಯಲ್ಲಿರುತ್ತೆ, ಅದು ಹೋಗಲ್ಲ ಕೆಲವು ಸಾರಿ. ಹಾಗೆ ಸಂತೋಷನೂ ಕೂಡ ಎಷ್ಟೋ ದಿವಸ ಮನಸ್ಸಲ್ಲಿ ಇರುತ್ತೆ, ಹೋಗಲ್ಲ, ಡೀಪ್ ಆಗಿರೋದು. ಆಮೇಲೆ ಕೆಲವೆಲ್ಲ ಚೋಟ ಮೋಟ ಎಲ್ಲ ಹೋಗ್ಬಿಡುತ್ತೆ. ಇಂಥವೆಲ್ಲ ಮನಸ್ಸಲ್ಲಿ ಬ್ಲೂ ಪ್ರಿಂಟಾಗಿ ಉಳ್ಕೊಂಡು ನಾವು ತಗೊಳ್ಳೋ ಡಿಸಿಷನ್ಗೆ ಇದೆಲ್ಲ ಕಾರಣವಾಗ್ತವೆ. ಜನ್ಮ ಜನ್ಮಾಂತರದ ಕರ್ಮ ಸಂಬಂಧದಿಂದ ಒಗೆಯುವುದು. ಅದನ್ನರಿತು ಅದನ್ನು ತಿಳ್ಕೊಂಡು, ಯಾಕೆ ತಿಳ್ಕೊಬೇಕು? ನೆಕ್ಸ್ಟ್ ಲೈನ್ ನೋಡಿ. ನಿರ್ಮಮ ನಂದು ಯಾವುದೂ ಅಲ್ಲ ಅಂತ ಅಂದ್ಕೊಂಡು ನಿರ್ಮಲ ಶುದ್ಧ ಉತ್ಸಾಹದಿಂದ ಏನು ನೀನು ಆಚರಿಸೇ. ನೀನೇನಾರು ಆಚರಿಸಿದರೆ ಬ್ರಹ್ಮ ಸಾಮೀಪ್ಯಗಳ ಮಂಕುತಿಮ್ಮ.
ಬ್ರಹ್ಮ ಸಾಮೀಪ್ಯ. ಭೂಮಾವಸ್ಥೆ ನಿರ್ಮಲೋತ್ಸಾಹದಿಂದ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯ. ನಾನು ತಗೊಳ್ಳೋ ಡಿಸಿಷನ್ನೆಲ್ಲ ಎಷ್ಟೋ ಜನ್ಮಗಳ ಹಿಂದಿಂದ ಬರೋದು. ಆ ಡಿಸಿಷನ್ ತಗೊಳ್ಳುವಾಗಲೂ ನಾನು ನನ್ನ ಸ್ವಂತತನವನ್ನು ಬಿಟ್ಟು ಪರಮಾತ್ಮ ತತ್ವ ನನ್ನ ಮೂಲಕ ಕೆಲಸ ಮಾಡ್ತಾಯಿದೆ ಅಂದ್ಕೊಂಡು ಉತ್ಸಾಹ, ಆ ಪರಮಾತ್ಮ ತತ್ವ ನನ್ನ ಮೂಲಕ ಮಾಡ್ತಾಯಿದ್ದೆ ಅಂದ್ಕೊಳ್ಳೆ ಉತ್ಸಾಹ ಬಂದುಬಿಡುತ್ತೆ. ಅದು ಲಿಂಕ್, ಅದು ಒಂದಕ್ಕೊಂದು. ಮಗನ ಮದುವೆ ಅಂದರೆ ಬೆಳಿಗ್ಗೆಯಿಂದ ಎಷ್ಟು ಉತ್ಸಾಹದಲ್ಲಿ ಓಡಾಡ್ತೀರಿ, ಆಡ್ತೀರಿಲ್ಲ? ಪರಬ್ರಹ್ಮ ತತ್ವ ಇಡೀ ಭೂಮಂಡಲದ ಒಡೆಯ, ಮೂರು ಲೋಕದ ಒಡೆಯ ಒಳಗಡೆ ನನ್ನ ಮೂಲಕ ಮಾಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಂಡ್ರೆ ಎಷ್ಟು ಉತ್ಸಾಹ ಬರೋದು. ಬರೀ ಚಿಕ್ಕ ಚಿಕ್ಕ ಮೆಟೀರಿಯಲ್ ರಿಲೇಷನ್ಶಿಪ್ಗೆ ನಮ್ಗೆ ಇಷ್ಟೊಂದು ಉತ್ಸಾಹ ಬಂದುಬಿಡುತ್ತೆ. ಪರಬ್ರಹ್ಮ ತತ್ವ ಒಳಗಡೆ, ಮೂರು ಲೋಕದ ಒಡೆಯ ಒಳಗಡೆ ಇದ್ದಾನೆ, ಅವನ ಜೊತೆ ನಾನು ಮಾಡ್ತಾಯಿದ್ದೀನಿ, ಅವನ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀನಿ. ಪರಬ್ರಹ್ಮ ತತ್ವದ ಜೊತೆ ಅವನೇ ನಾನಾಗಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಬ್ರಹ್ಮ ಸಾಮೀಪ್ಯ. ಬ್ರಹ್ಮಾನುಸಂಧಾನ, ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ. ನಿಮ್ಮನ್ನು ನೋಡ್ತಾ ಇದ್ದರೆ ಬ್ರಹ್ಮನ್ ನೋಡ್ಬೇಕು ನಾನು. ನಿಜವಾಗ್ಲೂ ನನ್ನಲ್ಲಿ ಆ ಅಂತಃಕರಣ ಶುದ್ಧಿ ಇದ್ದರೆ. ಆಮೇಲೆ ಬ್ರಹ್ಮಾನುಭವ, ದೇಹ ಕರಣ ಅನುಭವ. ನನ್ನ ದೇಹ, ನನ್ನ ಇಂದ್ರಿಯಗಳ ಆಗೋ ಅನುಭವ. ಯಾರು ಅನುಭವಿಸ್ತಾ ಇರೋದು? ನನ್ನ ಈಗೋ ಕರೆಕ್ಟು. ನನ್ನ ಕಣ್ಣು ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋ, ಇದು ವಾಚೋ ಕವಾಚಸ್ಯ ಪ್ರಾಣಸ್ಯ ಪ್ರಾಣ. ಪ್ರಾಣದ ಪ್ರಾಣ, ಕಣ್ಣಿನ ಕಣ್ಣು, ಕಿವಿಯ ಕಿವಿ. ಯಾರು? ನನ್ನ ಹತ್ರ ಕಣ್ಣಲ್ಲಿಗೆ ಹೋಗಲ್ಲ, ಕಿವಿಯಲ್ಲಿ ಕೇಳೋಕ್ಕಾಗಲ್ಲ, ಬುದ್ಧಿಯಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ಇದೆ ನನ್ನ ಮೂಲಕ. ನಾನು ಸರೆಂಡರ್ ಆದಾಗ ನನ್ನ ಮೂಲಕ ಪರಬ್ರಹ್ಮ ತತ್ವ ಜಾಸ್ತಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ನಿರ್ಮಮದ, ನನ್ನ ಸ್ವಂತದ್ದೇನಿರಲ್ಲ, ನಾನು ಅಂತ ಏನಿರಲ್ಲ. ಆ ನಾನು ಯಾವಾಗಿರಲ್ವೋ ನಿರ್ಮಲ ಉತ್ಸಾಹ ನೀನು ಆಚರಿಸೆ. ಈ ಥರ ಆಚರಣೆ ಮಾಡಿಕೊಂಡೋದ್ರೆ ಬ್ರಹ್ಮ ಸಾಮೀಪ್ಯ, ಯಾವಾಗಲೂ ಬ್ರಹ್ಮಕ್ಕೆ ಹತ್ತಿರವಾಗಿರ್ತೀರಾ. ಪಿತೃಲೋಕ, ಕುಬೇರ ಲೋಕ, ಅದಕ್ಕಿಂತ ಅದೆಲ್ಲ ಇರಲಿ, ಕಲ್ಪನೆಗಳಾದರೂ ಪಾಡಿರ್ಲಿ, ಹೋಗಿ ಬರೋದು ಬ್ರಹ್ಮಲೋಕ. ಇಲ್ಲಿ ನೋಡಿ, ಇವಾಗ ಇರೋವಾಗ ಏನಾಗಿದೆ ನಿಮಗೆ? ಉಸಿರಾಡ್ತಾ ಇರೋವಾಗ, ನಿಮ್ಮ ಮನಸ್ಸು ಬುದ್ಧಿ ಚೆನ್ನಾಗಿರೋವಾಗ, ಜಂತೂನಾಂ ನರಜನ್ಮ ದುರ್ಲಭತರಂ, ಮನುಷ್ಯ ಜನ್ಮ ಬಹಳ ಕಷ್ಟ ಬರೋದು. ಇಂಥ ಜನ್ಮ ಬಂದಾಗ ಯಾಕೆ ಇದಕ್ಕೆ ಉಪಯೋಗಿಸ್ಕೋಬಾರ್ದು? ನಿರ್ಮಮದ ನಿರ್ಮಲೋತ್ಸವ ನೀನು ಆಚರಿಸೆ ಬ್ರಹ್ಮ ಸಾಮೀಪ್ಯ. ಯು ಆರ್ ಬ್ರಹ್ಮನ್. ಏನಾದ್ರು ಅಬ್ಜೆಕ್ಷನ್ ಇದೆಯಾ? ಅಬ್ಜೆಕ್ಷನ್ ಇದೆಯಾ ಅಂತ. ಅಲ್ಲ, ಕೆಲವು ಸರಿ ಅರ್ಥ ಆಗಲೋದ್ರೆ ಕಷ್ಟ ಆಗುತ್ತೆ. ನಾವು ಸ್ವಲ್ಪ ಡೀಪಾಗಿ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ಪಾಪ ಕೇಳೋರು ಏನು ಹೇಳ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ, ಈ ಕಡೆ ಆಗ್ತದೆ, ಆ ಕಡೆ ಹೋಗ್ತಾ ಇದೆ, ಏನಾಗ್ತಾ ಇದೆ. ಇನ್ನೊಂದು ಸರಿ ಓದ್ತೀನಿ ನೋಡಿ. ಇದು ಭಾಳ ಡೀಪ್ ಕಗ್ಗಗಳು ಇವೆಲ್ಲ. ನಾವು ಸ್ವಲ್ಪ ನಮ್ಮನ್ನು ತೊಡಗಿಸಿಕೊಂಡ್ರೆ, ಅಧ್ಯಾತ್ಮದ ಮಾರ್ಗದಲ್ಲಿ ಇದ್ದರೆ ಇದೆಲ್ಲ ಭಾಳ ಬೇಗ ಅರ್ಥ ಆಗುತ್ತೆ. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಒಗೆಯುವುದು. ಅದನ್ನರಿತು ನಿರ್ಮಮದ, ಮಮತ್ವ ಬಿಟ್ಟು ನಿರ್ಮಲ ಉತ್ಸಾಹದ ನಿರ್ಮಲೋತ್ಸಾಹದ ನೀನು ಆಚರಿಸಿ ಬ್ರಹ್ಮ ಸಾಮೀಪ್ಯವಿದು. ಬ್ರಹ್ಮಕ್ಕೆ ಬಹಳ ಹತ್ತಿರ. ನೀವೇನು ಭೂಮ ಅಂತ ಹೇಳ್ತಾ ಇದ್ದೀರಿ. ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್. ಪ್ರತಿ ಕೆಲಸ ಮಾಡುವಾಗಲೂ ಜಾಯ್, ಹ್ಯಾಪಿನೆಸ್. ಯಾರು ನಿಮಗೆ ಹ್ಯಾಪಿನೆಸ್ ಕೊಡೋದೇನಲ್ಲ, ನೀವೇ. ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ. ಬಚ್ಚಿಡುವುದು ಅದನ್ನು ಜೀವಿತೆಯ ಮಾಯಿಕತೆ. ಜೀವನದ ಮಾಯೆ ಆ ರಸವನ್ನು ಬಚ್ಚಿಟ್ಟಿದೆ. ಆದರೆ ಇಕ್ಷುವೋಲ್ ಜೀವ, ಕಬ್ಬಿನ ಹಾಗೆ ಜೀವ ಇದು. ಗಾಣದವಲ್ ಜಗನ್ಮಾಯೆ, ಈ ಪ್ರಪಂಚದ ಮಾಯೆ ನಮ್ಮನ್ನು ಜಗ್ಗಿ
ಜಗದು 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 ನಮ್ಮ ರಸ ತೆಗಿತಾರಲ್ಲ, ಇಕ್ಷುವೋಳು ಜೀವ ಮಾಯದ ನಿತ್ಯ ವೀಳೆಯ ಆಲೆಮನೆ, ಕಬ್ಬಿನಿಂದ ರಸ ತೆಗೆಯುವಂತಹ ಫ್ಯಾಕ್ಟ್ರಿ ಯಾವುದು? ಈ ಭೂಮಿ. ನಮ್ಮ ರಸನ ತೆಗೆಯುವಂಥದ್ದು. ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ. ನಿರ್ಮಮದ ನಿರ್ಮಲೋತ್ಸವ ನೀನಾಚರಿಸೆ. ಬ್ರಹ್ಮಸ್ವಾಮಿತ್ವ ಅಂದರೆ ನೀವೇ ಸತ್ತು, ನೀವೇ ಚಿತ್, ನೀವೇ ಆನಂದ, ಎಲ್ಲ ನೀವೇ. ಆ ನಿರ್ಮಮ ಇರಬೇಕು. ನೆಕ್ಸ್ಟ್ ಇನ್ನೊಂದು ಕಗ್ಗ ಓದ್ತೀನಿ, ಅವ್ನು ಮುಗಿಸ್ಕೊಳ್ಳೋಣ. ಇದಕ್ಕೇನು ಮಾಡಬೇಕು ನೋಡಿ, ಅದೇ ಬಂತು. ಇದು ಭಾಳ ಕಷ್ಟ, ಮಾಡೋಕ್ಕಾಗಲ್ಲಲ್ಲ. ಏನು ಮಾಡೋದು? ನಾವು ಸ್ಪಿರಿಚುವಲ್ ಲೈನ್ ಹೋಗ್ಬೇಕು ಅಂತ ಭಾಳ ಆಸೆ. ಏನು ಮಾಡೋದು? 792 792 ನಮ್ಮ ಕೈಲಿ ಆಗಲ್ಲ. ಇದಕ್ಕೆ ಯಾರೋ ಇನ್ನೊಬ್ಬರು ಬಂದು ಏನೋ ಮಾಡಬೇಕು. ನಾವೇದಲ್ಲ, ಇದು ಕಾರ್ಪೆಂಟ್ರೇ ಬರಬೇಕು, ಪ್ಲಂಬರೇ ಬರಬೇಕು, ಅದು ಇವನೇ ಬರಬೇಕು, ಆ ಥರ. ಇದಕ್ಕೆ ಯಾರೋ ಬರಬೇಕು. ಯಾರು ಬರಬೇಕು? ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನುತ್ತಾ ಈಶನನ್ನು ಬೇಡದಿರೋ ಮಂಕುತಿಮ್ಮ. ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಇನ್ನೊಂದು ಕಗ್ಗ ಓದ್ಬಿಡ್ತೀನಿ, ಯಾಕಂದರೆ ಅದು ಇವತ್ತು ಅಲ್ಲಿ ಹಾಕ್ಬಿಟ್ಟಿದ್ದೀನಿ, ಅದರಿಂದ ಅದು ಓದೇ ಬಿಡ್ತೀನಿ. 1 ನಿಮಿಷ. 813 ತಗೊಳ್ಳಿ. ಕೆಲವು ಸಾರಿ ನಮಗೆ ಅಹಂಕಾರ ಬೀಳುತ್ತೆ ಈ ಸ್ಪಿರಿಚುವಲ್ ಲೈನಲ್ಲಿ ಹೋದಾಗ, ಅವಾಗೇನಾಗುತ್ತೆ ಅಂತ. 813 ತಗೊಳ್ಳಿ ಸರ್. ಬಿಟ್ಟನೆಲ್ಲವನೆಂಬ ಹೃದಯ ಶೋಷಣೆ ಬೇಡ. ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಹೃದಯ ಶೋಷಣೆ ಬೇಡ. ಕಟ್ಟಿಕೊಳ್ಳುವ ಶಿರಪೀಡೆಯೂ ಬೇಡ. ಕಟ್ಟಿಕೊಳ್ಳೋ ತಲೆನೋವು ಬೇಡ. ಬೀಳೋದು ಬೇಡ, ಕಟ್ಕೊಳ್ಳೋದು ಬೇಡ. ತೊಟ್ಟು ನಿರಹಂಕೃತಿಯ ಕವಚವ ನೀಪೋರು. ಸರ್ ಅವಾಗ ನಾವು ಡಿಸ್ಕಸ್ ಮಾಡುವಲ್ಲ ಬಂದಾಗ, ತೊಟ್ಟು ನಿರಹಂಕೃತಿಯ ಕವಚವ ನೀಪೋರು. ನೀವೆಲ್ಲೇ ಇರಲಿ, ನಿಮ್ಮ ಒಳಗೆ ನಿರಹಂಕಾರದ ಕವಚ ಇರುತ್ತೆ. ನಿರಹಂಕಾರದ ಕವಚ ಏನು? ಯಾವುದ್ರಲ್ಲೂ ನಾನಿಲ್ಲ. ಯಾರು ಬಂದರೂ ಉತ್ತರ, ಯಾರು ಬಂದರೂ ಆಯಿತು, ನೀವು ಬಂದರೆ ಆಯ್ತು, ನೀವು ಬಂದರೆ ಆಯ್ತು. ಆವಾಗ ಹೇಳ್ದಿಲ್ಲ ಸಿನಿಮಾ ಅಂದರು, ಲಿವ್ ಆ್ಯಸ್ ದೋ ಯು ಆರ್ ಡೆಡ್. ಒಬ್ಬ ಡೆಡ್ ಪರ್ಸನ್ ಕೂತಿದ್ದಾನೆ, ಯಾರೋ ಕೇಳ್ತಾರೆ, ಅವನು ಉತ್ತರ ಹೇಳೋದು, ಏನೋ ಒಂದು ಹೇಳೋದು. ಕರೆಕ್ಟಾ? ನೋಡಿ, ಬಿಟ್ಟನೆಲ್ಲವ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಪೀಡೆಯೂ ಬೇಡ, ತೊಟ್ಟು ನಿರಹಂಕೃತಿಯ ಕವಚವನ್ನು ನೀಂಪೋರು, ಮುಟ್ಟದು ಇಳೆ ಹಸಿ ನಿನ್ನ. ಭೂಮಿಯ ಕತ್ತಿ ನಿನ್ನನ್ನೇನು ಮಾಡಲ್ಲ. ಭೂಮಿಯ ಆಯುಧ ಏನೂ ಮಾಡಲಿಕ್ಕಾಗಲ್ಲ. ಈಗ ನನ್ನ ಭೂಮಿಯ ಆಯುಧ ಏನು ನನ್ನ ಮಾಡಲಿಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಅಷ್ಟು ಕಗ್ಗಗಳು ಒಳಗಿದೆ. ಯಾರು ಏನೇ ಬಂದು ಎದುರುಗಡೆ ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಕೂಡ ನನಗೆ ಗೊತ್ತಿದ್ದಂಗೆ ಅವರ ಮೈಂಡ್ ಒಳಗೆ ನಾನು ಹೋಗ್ಬಿಟ್ಟಿರ್ತೀನಿ. ನಾನೇ ಅವನಾದಾಗ ಅವನೇನು ಮಾತಾಡ್ತಾನೆ. ರಮಣ ಮಹರ್ಷಿಗಳ ಹತ್ರ ಹೋದಾಗ ಏನಾಗುತ್ತೆ, ಏನೇನೋ ಕ್ವಶನ್ ಹಾಕ್ಕೊಂಡು ಹೋಗ್ತಿದ್ರಂತು, ಬರೋವಾಗ ಎಲ್ಲ ಏನಿಲ್ಲ ಸಾಗೋಗಿತ್ತು. ಆ ಮೈಂಡೊಳಗೆ ನೀವು ಹೋದ್ಮೇಲೆ, ನೀವೇ ಅವನಾದ್ಮೇಲೆ ಏನು, ಮುಟ್ಟದು ಇಳೆಯ ಹಸಿ ಭೂಮಿಯ ಆಯುಧ ನಿನ್ನನ್ನು ಮುಟ್ಟಲ್ಲ. ಇದು ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುವಲ್ ಸಾಧನ. ನೀವು ಯಾರ ಹತ್ರ ಮಾತಾಡಿದ್ರು ಕೂಡ ಯಾರೂ ನಿಮ್ಮನ್ನು ನೋಯಿಸಲ್ಲ. ನೋಯಕ್ಕೆ ಇಷ್ಟ, ಯಾಕಂದರೆ ನೀವು ಮೈಂಡಲ್ಲಿ ಹೋಗ್ಬಿಟ್ಟಿರ್ತೀವಿ. ವಿತೌಟ್ ಯುವರ್ ನಾಲೆಜ್ ಯು ಆಲ್ರೆಡಿ ಗಾಡ್ ಇನ್ ಟು ಹಿಸ್ ಮೈಂಡ್. ಪೊಸೆಸ್ಡ್. ನಿಮ್ಗೆ ಗೊತ್ತಿಲ್ಲದಂಗೆ ಆಗುತ್ತೆ. ಈ ಭೂಮಾ ವಿದ್ಯೆ ಹೇಳ್ತಿರಲ್ಲ, ನೀವು ಸ್ಪ್ರೆಡ್ ಆಗ್ತಿರಲ್ಲ, ಅದರ ಎಫೆಕ್ಟ್ ಇದು. ಸತ್ತ ಸಾಮಾನ್ಯ ಕೋಟಿ. ಯುವರ್ ಸ್ಪ್ರೆಡ್, ಜಸ್ಟ್ ಸ್ಪ್ರೆಡ್. ನೋಡಿ, ಇದನ್ನು ಕಾಂಟೆಂಪ್ಲೇಟ್ ಮಾಡಿ, ಏನಾದ್ರು ಸಾಧ್ಯ ಆಗುತ್ತೋ ನೋಡಿ. ಮುಂದಿನ ಕ್ಲಾಸ್ ತುಂಬ ಕಷ್ಟ ಇದೆ ಇದು. ನಾನೇನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇರೆ ದಾರಿ ಇನ್ನೂ ಸ್ವಲ್ಪ ತಯಾರಾಗಿ ಬನ್ನಿ, ಏನಾದರೂ ಆದರೆ ಆಗಲಿ ಅಂತ.
सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति 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 हरिः ॐ श्रीगुरुभ्यो नमः हरिः ॐ ತುಂಬ ಕಷ್ಟ ಆಯಿತಾ